ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವು ಈ ಸ್ಟುಡಿಯೋ ಸೆಟಪ್ಪನ್ನು ಮಾಡಿ ಸುಮಾರು ಒಂದು 6 ತಿಂಗಳಾಗಿದೆ. ನಾವು ಆ ಟೈಮಲ್ಲೇ ಪ್ಲ್ಯಾನ್ ಮಾಡಿ ಫ್ಯೂಚರ್ನಲ್ಲಿ ಒಂದಿನ ನಾವೇನಾದರೂ ಪಾಡ್ಕ್ಯಾಸ್ಟನ್ನು ಶುರು ಮಾಡಿದ್ರೆ ಇರಲಿ ಅಂದ್ಬಿಟ್ಟು ಈ ಕಾರ್ನರಿಗೆ ಸೋಫಾ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟ್ ಮಾಡಿ ಇಟ್ಟಿದ್ವು. ಬಟ್ ಅದಾದಮೇಲೆ ಪಾಡ್ಕ್ಯಾಸ್ಟು ಮಾಡೋದಕ್ಕಾಗಲಿಲ್ಲ, ಟೈಮ್ ಕೂಡ ಆಗಲಿಲ್ಲ. ನನಗೊಂದು ಡ್ರೀಮ್ ಇದೆ ಆಯಿತಾ, ನನ್ನ ಹತ್ರ ಪಾಡ್ಕ್ಯಾಸ್ಟ್ ಸೆಟಪ್ ಇರಬೇಕು ಅಂತ. ಹೌದು, ಸೋಫಾ ಬ್ಯಾಕ್ಗ್ರೌಂಡ್ ಎಲ್ಲ ಇದೆ, ಬಟ್ ಪಾಡ್ಕ್ಯಾಸ್ಟ್ ಮಾಡೋದಕ್ಕೆ ಬೇಕಾಗುವಂಥ ಎಕ್ವಿಪ್ಮೆಂಟ್ಗಳು ನನ್ನ ಹತ್ರ ಇರಲಿಲ್ಲ ಆಯಿತಾ. ನೋಡ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಪಾಡ್ಕ್ಯಾಸ್ಟ್ಗೆ ಬೇಕಾಗುವಂಥ ಎಲ್ಲ ಎಕ್ವಿಪ್ಮೆಂಟ್ಗಳಿದೆ. ಮೊದಲನೇದಾಗಿ ಝೂಮ್ ಅವ್ರದ್ದು ಪಾಡ್ಟ್ರ್ಯಾಕ್ P8 ಅಂತ. ಇದು ಝೂಮ್ ಅಂತ ಬ್ರ್ಯಾಂಡು, ಮೋಸ್ಟ್ ಪಾಪ್ಯುಲರ್ ಆಡಿಯೋ ಬ್ರ್ಯಾಂಡ್ ಆಯಿತಾ. ಸೊ ಇವ್ರದ್ದು ಮೈಕ್ರೋಫೋನ್ಗಳೆಲ್ಲ ಬರ್ತವೆ, ಚೆನ್ನಾಗಿರ್ತವೆ ವೈರ್ಲೆಸ್ ಮೈಕ್ರೋಫೋನ್ಗಳು. ಇದಕ್ಕೆ ನಾನು ಪೇ ಮಾಡಿದ್ದು ಅಪ್ರಾಕ್ಸಿಮೇಟ್ಲಿ 30,000 ರೂಪಾಯಿ. ನಂತರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟು ಪಾಡ್ ಮೈಕು. ಸೊ ನೀವು ನಾರ್ಮಲ್ ಮೈಕನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದು ರೋಡ್ ಅವ್ರದ್ದು ಪಾಡ್ ಮೈಕ್ ಆಯಿತಾ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು ಹತ್ತತ್ರ 12,000 ರೂಪಾಯಿ ಆಗುತ್ತೆ ಒಂದಕ್ಕೆ. ಟೋಟಲ್ 3 ಮೈಕನ್ನು ಪರ್ಚೇಸ್ ಮಾಡಿದ್ದೀನಿ. 2 ಗೆಸ್ಟು, ಇನ್ನೊಬ್ರು ಯಾರಾದರೂ ಇಲ್ಲಿ ಕೂತ್ಕೊಂಡು ಮಾತಾಡೋರಿಗೆ, ಟೋಟಲ್ 3 ಜನ ಕೂತ್ಕೊಂಡು ಪಾಡ್ಕ್ಯಾಸ್ಟನ್ನು ಮಾಡ್ಬೋದು ಈ 3 ಮೈಕಿಂದ. ಸೊ ಇದು ಸ್ವಲ್ಪ ಹಳೆ ವರ್ಷನ್ ಆಯಿತಾ, XLR ಇನ್ಪುಟ್ ಇರುವಂಥ ಒಂದು ಪಾಡ್ ಮೈಕು. ನಿಮಗಿದರಲ್ಲಿ ಲೇಟೆಸ್ಟ್ ಟೈಪ್ ಸಿ ಇರುವಂಥದ್ದು ಸಹ ಬಂದಿದೆ. ನನಗಿದು ಬೇಕಾದಷ್ಟು ಆಯಿತು ಅಂತ ಅನ್ನಿಸ್ತು. ಇದು ಲಾಂಚ್ ಆಗಿ ಹತ್ತತ್ರ 6-7 ವರ್ಷ ಆಗಿದೆ ಆಯಿತಾ. ಬಟ್ ಸ್ಟಿಲ್ ಒಂದು ಒಳ್ಳೆ ಕ್ವಾಲಿಟಿ ಔಟ್ಪುಟ್ಟನ್ನು ಕೊಡುವಂಥ ಮೈಕ್ರೋಫೋನು. ಇದನ್ನು ಬಿಟ್ಟರೆ ರೋಡ್ ಅವ್ರದ್ದೇ ಈ XLR ಕೇಬಲ್ನ ಪರ್ಚೇಸ್ ಮಾಡಿದ್ದೀನಿ. ಇದಕ್ಕೆ ಒಂದಕ್ಕೆ ಮೋಸ್ಟ್ಲಿ 3,000 ರೂಪಾಯಿ ಆಗುತ್ತೆ. ಇನ್ನು ಕಡಿಮೆದು ಕೂಡ ಬರುತ್ತೆ. ರೋಡ್ ಅವ್ರದ್ದು ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಕೂಡ 3 ಪರ್ಚೇಸ್ ಮಾಡಿದ್ದೀನಿ. ಈ ಮೈಕ್ಗಳು ಕೂಡ 3. ಸೊ ಇದಕ್ಕೆ ಒಂದೊಂದಕ್ಕೆ 10,000 ಅಂದ್ಕೊಂಡ್ರೆ ಒಂದು 33,000 ರೇಂಜ್ ಆಗುತ್ತೆ. ಇದಕ್ಕೊಂದು 30,000, ಇದೆಲ್ಲದರಿಂದ ಒಂದು 10,000 ಅಂತ ಅಂದ್ಕೊಂಡ್ರೆ ಕ್ಲೋಸ್ ಟು ಒಂದು 70,000 ಬಡ್ಜೆಟ್ ನಿಮಗೆ ಆಗುತ್ತೆ. ಇದರ ಜೊತೆಗೆ ನಿಮಗೆ ಮೈಕ್ರೋಫೋನ್ನ ಸ್ಟ್ಯಾಂಡ್ ಕೂಡ ಬೇಕು. ಸೊ ಅದನ್ನು ಕೂಡ ತರಿಸಿದ್ದೀನಿ. ಒಂದೊಂದಾಗಿ ಅನ್ಬಾಕ್ಸ್ ಮಾಡಿ ಪ್ರತಿಯೊಂದನ್ನು ಕೂಡ ನಾವು ಸೆಟಪ್ಪನ್ನು ಮಾಡೋಣ. ಫಸ್ಟ್ ಒಂದು ಕೆಲಸ ಮಾಡ್ತೀನಿ, ಈ ಸ್ಟ್ಯಾಂಡ್ಗಳನ್ನು ಓಪನ್ ಮಾಡಿ ಎಲ್ಲ ಇಲ್ಲಿ ಪಕ್ಕಕ್ಕೆ ಇಡೋಣ ಆಯಿತಾ. ಆಮೇಲೆ ಒಂದೊಂದಾಗಿ ಇವನ್ನೆಲ್ಲ ಓಪನ್ ಮಾಡ್ಕೊಂಬರ್ತೀನಿ. ಸೊ ಇದನ್ನೆಲ್ಲ ನಾನು ಅಮೆಝಾನಲ್ಲೇ ಆರ್ಡ್ರ್ ಮಾಡಿದ್ದು. ಈ ಮೈಕನ್ನು ಮಾತ್ರ ಇಲ್ಲಿ ಲೋಕಲಲ್ಲಿ ಒಂದು ಶಾಪ್ ಇದೆ. ಸೊ ಅದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅವರು ಬೆಂಗಳೂರಲ್ಲಿ ಎಲ್ಲ ಆಡಿಯೋ ಎಕ್ವಿಪ್ಮೆಂಟ್ಗಳನ್ನು, ಕೀಬೋರ್ಡ್ಗಳು, ಸ್ಪೀಕರ್ಗಳನ್ನೆಲ್ಲ ಮಾರ್ತಾರೆ. ಒಳ್ಳೆ ಪ್ರೈಸು ಕೂಡ ಕೊಟ್ಟರು ನನಗೆ. ಆ್ಯಕ್ಚುಲಿ ಈ ಓನರ್ದು ಬೆಂಗಳೂರಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಕೂಡ ಇದೆಯಂತೆ. ಈ ಕಾಂತಾರ ಮೂವಿ ಎಲ್ಲ ಈ ಓನರ್ ಇದ್ದಾರಲ್ಲ, ಅವ್ರ ಸ್ಟುಡಿಯೋದಲ್ಲೇ ರೆಕಾರ್ಡ್ ಆಗಿರೋದಂತೆ. ಸೊ ಬೆಂಕಿ ವಿಷಯ. ನನಗೆ ಹೇಳ್ತಾಯಿದ್ರು, ಬನ್ನಿ ಒಂದು ಸಲ ಸ್ಟುಡಿಯೋಗೆ, ಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಹೋಗಿ ಅಂತ. ಪ್ಲ್ಯಾನ್ ಇದೆ, ಅದನ್ನು ಮಾಡ್ತೀನಿ. ರೆಕಾರ್ಡಿಂಗ್ ಸ್ಟುಡಿಯೋ ಯಾವ ರೀತಿ ಕೆಲಸ ಮಾಡುತ್ತೆ, ಮೂವಿಗಳೆಲ್ಲ ಯಾವ ರೀತಿ ಡಬ್ ಆಗ್ತವೆ, ಯಾವ ರೀತಿ ಸಾಂಗ್ ರೆಕಾರ್ಡಿಂಗ್ ಆಗುತ್ತೆ, ಆಡಿಯೋ ಮಿಕ್ಸಿಂಗಲ್ಲಿ ಹೆಂಗಾಗುತ್ತೆ, ಎಲ್ಲದನ್ನು ಒಂದಿನ ತೋರಿಸ್ತೀನಿ. ಸೊ ಈ ರೀತಿ ಇರುತ್ತೆ ಸ್ಟ್ಯಾಂಡ್ ಇದು. ಸೊ ಎಲ್ಲ ಕೆಟ್ಟಿ ನಾವು ಕ್ವಾಲಿಟಿ ಸಗದಾಗಿದೆ. ಇದು ಎಷ್ಟು ರೂಪಾಯಿ? ಇದು ಮೋಸ್ಟ್ಲಿ 1,500-2,000 ರೂಪಾಯಿ ಇರುತ್ತೆ ಆಯಿತಾ. ಸೊ ಏನಿಲ್ಲ, ಸೈಡಿಗೆ ಇಟ್ಬಿಟ್ಟು ಮೈಕನ್ನು ನಾವು ಉಲ್ಟಾ ಇದೆ ಹಿಂಗೆ ಹಾಕ್ಕೊಳ್ಳೋದು ಅಷ್ಟೇ. ಹಿಂಗೆ ಹಾಕ್ಕೊಳ್ಳೋದು ಸೈಡಿಗೆ ಇಟ್ಬಿಟ್ಟು. ಸೊ ಪಾಡ್ಕ್ಯಾಸ್ಟ್ ಎಲ್ಲ ಹಿಂಗೆ ಎಲ್ಲ ಕೆಲಸ ಮಾಡೋದು. ಯೂಶ್ವಲಿ ನಾನು ನೋಡಿದ್ದೀನಿ ಕೆಲವು ಜನ ಹೆಂಗೆ ಅಂದರೆ, ಈ ಥರ ಮೈಕ್ ಇರುತ್ತೆ, ಬಟ್ ಕಾಲರ್ನ ಮೈಕ್ ಹಾಕಿರ್ತಾರೆ ವೈರ್ಲೆಸ್ಸು. ಅದು ಒಂದು ರೀತಿ ಒಳ್ಳೆಯದೇ. ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ, ಈ ಥರ ನಾವು ಮೈಕ್ ಹಾಕಿದ್ದಾಗ ಗೆಸ್ಟ್ ಏನಾದರೂ ಸ್ವಲ್ಪ ಹಿಂದೆ ಹೋದ್ರು ಅಂದರೆ ಕ್ಯಾಚ್ ಆಗಿರಲ್ಲ ಮೈಕಲ್ಲಿ. ಸೊ ಆ ರೀತಿ ಆಗುತ್ತೆ. ಆ ರಿಸ್ಕ್ ಬೇಡ ಅಂದ್ಬಿಟ್ಟು ತುಂಬ ಜನ ಪಾಡ್ಕ್ಯಾಸ್ಟರ್ಸು ಈ ರೀತಿ ವೈರ್ಲೆಸ್ ಮೈಕನ್ನು ಹಾಕ್ತಾರೆ. ಬಟ್ ಈ ಥರ ಮೈಕಲ್ಲಿ ರೆಕಾರ್ಡ್ ಮಾಡಿಬಿಟ್ರೆ ಒಂದು ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್, ಫುಲ್ ಪ್ರೊಫೆಷ್ನಲ್ ಅಂತ ಅನಿಸುತ್ತೆ ಈ ಥರ ಮೈಕೆಲ್ಲ ಇಟ್ಕೊಂಡ್ರೆ. ಸೊ ಈ ಥರ ಟೋಟಲ್ 3 ಸ್ಟ್ಯಾಂಡ್ ಇದೆ. 3 ಮೈಕಿಗೆ 3 ಸ್ಟ್ಯಾಂಡನ್ನು ನಾವು ಆರ್ಡ್ರ್ ಮಾಡಿರೋದು. ಬನ್ನಿ ಒಂದೊಂದಾಗಿ ಓಪನ್ ಮಾಡೋಣ. ಎಲ್ಲ ಸೇಮ್ ಕ್ವಾಲಿಟಿ ಡಿಟ್ಟೋ. ನೋಡಿದ್ರೆ ತುಂಬ ಬೇಜಾನ್ ಆಪ್ಷನ್ ಇತ್ತು, ಬಟ್ ಇರೋದ್ರಲ್ಲಿ ಇದು ಸ್ವಲ್ಪ ಬೆಟರ್ ಅಂತ ಅನಿಸ್ತು. ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಸ್ಟ್ಯಾಂಡನ್ನು ನಾನು ಆರ್ಡ್ರ್ ಮಾಡಿದ್ದು. ಹಾಕ್ ಅಂತ. ಸೊ ನೋಡಿ, ಒಂದು ಮೈಕನ್ನು ಸೆಟ್ ಮಾಡ್ತೀನಿ ನಾನೀಗ. ಈ ಥರ ಕೆಳಗಿಡೋದು, ಸ್ಕ್ರೂವನ್ನು ಟೈಟ್ ಮಾಡೋದು. ಟೈಟ್ ಆಯಿತು. ಇದು ನಂಗೆ ಅನ್ನಿಸ್ತಂಗೆ ಇನ್ನೂ ಹೈಟ್ ಕೂಡ ಬೇಕಾದ್ರೆ ಹೋಗುತ್ತೆ. ಇಲ್ಲಿ ನೋಡಿ, ಇಷ್ಟು ಹೈಟ್ ಹೋಗುತ್ತೆ. ಬಟ್ ಈ ಸೋಫಾ ಮೇಲೆ ಕೂತ್ಕೊಂಡ್ರೆ ಅಷ್ಟು ಟೈಟ್ನ ಅವಶ್ಯಕತೆ ಇಲ್ಲ. ಸೊ ಇಷ್ಟಕ್ಕೆ ನಾನು ಟೈಟ್ ಮಾಡ್ಬೋದು. ಆಮೇಲೆ ಇದು ಹಿಂದೆ ಬರುತ್ತೆ. ಈ ಕ್ಲಿಪ್ಪನ್ನ ಬಿಚ್ಚಿಬಿಟ್ಟು ಇಲ್ಲಿಗೆ ಹಾಕೋದು. ಮೈಕ್ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಇದನ್ನು ಟೈಟ್ ಮಾಡ್ಬೋದು, ಇದನ್ನು ಬೇಕಾದ್ರೆ ಟೈಟ್ ಮಾಡ್ಬೋದು ನಾನು.
ಸೊ ಹಿಂಗೆ ಇಟ್ಕೊಂಡು ನೋಡಿ, ಅಥವಾ ಫುಲ್ಲು ದೂರ ಬೇಕಾದ್ರೆ ಇಟ್ಬಿಟ್ಟು ಈ ಥರ ನಾವು ನೋಡಿ ಹಿಂಗೆ ಕಾಣುತ್ತೆ. ಇಲ್ಲಿ ಮೈಕ್ ಅಟ್ಯಾಚ್ ಮಾಡಿದ್ರೆ ಡನ್ ಆ್ಯಂಡ್ ಡಸ್ಟೆಡ್. ಸೊ ಈ ಥರ ಕೇಬಲ್ನ ಇದ್ರೊಳಗಿನ್ನೂ ತಗೋಬೋದು. ಇವ್ರದ್ದು ನೋಡಿಲಿ, ಇದನ್ನು ಏನೋ ಹಾಕೋರ್ದೇನೋ ಯೂಸರ್ ಮೇಲೆ ಸ್ಪೆಸಿಫಿಕೇಷನ್ ಇದೆ, ಅದನ್ನು ಹಾಕಿಟ್ಟವ್ರೆ. ಇರಲಿ ಬಿಡಿ, ಇದು ಸೇಮ್ ಹಂಗೇನೆ ಎಲ್ಲ ಒಂದೇ ಥರ ಇದೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಬಿಡು. ಎಷ್ಟು ಹುಡ್ಕಿದ್ದೀನಿ ಅಂದರೆ ಇದಕ್ಕೆ ನಾನು ಕೇಳಬೇಡಿ. ಸೊ ಒಬ್ಬರು ಗೆಸ್ಟಿಗೆ ನಾವು ಇಲ್ಲಿಡ್ಬೋದು, ಬೇಕಾದರೆ ಇಲ್ಲಿ ಕೂತಾಗ ಇನ್ನೊಬ್ರು ಗೆಸ್ಟಿಗೆ ಆ ಕಡೆನೇ ಇಡಬೇಕಾಗತ್ತೆ. 3 ಜನ ಗೆಸ್ಟ್ ಬಂದರೆ ಕಷ್ಟ ಆಗುತ್ತೆ. ಮೈಕ್ ಇನ್ನೊಂದು ಸ್ಟ್ಯಾಂಡಲ್ಲಿಂದ ಇಡ್ತಾರೆ, ಕೆಳಗಡೆ ಇಟ್ಬಿಟ್ಟು ಇಲ್ಲಿಂದ ಮಧ್ಯದಿಂದ ಕೊಡಬೇಕಾಗತ್ತೆ. ಮೋಸ್ಟ್ಲಿ ಹಿಂಗೆ ಇಡಬೇಕಾಗತ್ತೇನಪ್ಪ. ಹಿಂಗಿಟ್ರೆ ಅಡ್ಡಕ್ಕೆ ಬಂದುಬಿಡುತ್ತೇನೋ. ಪ್ಲ್ಯಾನ್ ಮಾಡ್ಬೇಕೇನಾದರೂ ಅದಕ್ಕೆ. ಸೊ ಈಗ ಸದ್ಯಕ್ಕೆ 3 ಜನಕ್ಕೆ ಪ್ಲ್ಯಾನ್ ಮಾಡಿರೋದು. 3 ಜನಕ್ಕೇನು ತೊಂದರೆ ಇಲ್ಲ. ನೋಡೋಣ ಫ್ಯೂಚರ್ನಲ್ಲಿ 4 ಜನನ ಏನಾದರೂ ಕರ್ಸೋ ಥರ ಆದರೆ ಏನಾದರೂ ಒಂದು ಜುಗಾಡು ಮಾಡಬೇಕು. ಒಟ್ಟಿಗೆ ಸದ್ಯಕ್ಕೆ ನನಗೆ ಪಾಡ್ಕ್ಯಾಸ್ಟ್ ಮಾಡೋ ಪ್ಲ್ಯಾನ್ ಇದೆ ಅಂತ ಏನಿಲ್ಲ, ಆಯಿತಾ. ಜಸ್ಟ್ ಒಂದು ಸೆಟಪ್ ಬೇಕು ಅಂತ ಇತ್ತು, ಮಾಡಿದೆ. ಇತ್ತೀಚೆಗಂತೂ ಎಷ್ಟು ಜನ ಪಾಡ್ಕ್ಯಾಸ್ಟ್ ಶುರು ಮಾಡಿದ್ದಾರೆ ಅಂತ ಅಂದರೆ, ಎಲ್ರಿಗೂ ಇರುತ್ತಲ್ಲ ಇಷ್ಟ ಪಾಡ್ಕ್ಯಾಸ್ಟ್ ಮಾಡಬೇಕು ಅಂತ. ನನಗೆ ಯಾವುದೋ ಕಾಲದಿಂದನೇ ಇತ್ತು, ಬಟ್ ತುಂಬ ಲೇಟಾಗಿ ಶುರು ಮಾಡ್ತಾಯಿದ್ದೀನಿ. ಏನು ಮಾಡ್ತೀರಾ? ಶುರು ಮಾಡ್ತೀನಲ್ಲ ಗೊತ್ತಿಲ್ಲ, ಇನ್ನೂ ಟೈಮ್ ಇಲ್ಲ ಗುರು. ಏನು ಮಾಡ್ತೀರಾ ಹೇಳಿ ನೀವೇ. ಸೊ ಈ ಮೈಕನ್ನು ನಾನು ಬೇಕಾದರೆ ಇಲ್ಲಿಟ್ರೆ ಆಯಿತು. ಇಲ್ಲಿ ನೋಡಿ, ಇಲ್ಲಿಟ್ರೆ ಆಯ್ತಲ್ಲ, 3 ಮೈಕ್ ಆಯಿತು. ಇಲ್ಲೊಬ್ಬರು ಕೂತ್ಕೋತಾರೆ, ಮೈಕ್ ನಂಬರ್ 1. ಇಲ್ಲೊಬ್ಬರು ಕೂತ್ಕೋತಾರೆ, ಮೈಕ್ ನಂಬರ್ 2. ಅಲ್ಲೊಬ್ಬರು ಕೂತ್ಕೋತಾರೆ, ಹೋಸ್ಟು, ಪಾಡ್ಕ್ಯಾಸ್ಟನ್ನು ಹೋಸ್ಟ್ ಮಾಡೋರು. ಇಲ್ಲ ಬೇಕು ಅಂದರೆ ನೋಡಿ, ಈ ಇದನ್ನು ಒಂಚೂರು ಆ ಕಡೆ ಇಟ್ಬಿಟ್ಟು ಇಲ್ಲೊಬ್ಬರು ಕೂತ್ಕೊಂಡ್ರೆ ಇದೇ ಕಾರ್ನರಿಗೆ ಇನ್ನೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಇಲ್ಲೊಬ್ಬರು ಆರಾಮಾಗಿ ಇದು ಮಾಡ್ಬೋದು. ಒಂದು ಸೋಫಾದಲ್ಲಿ ಇಬ್ಬರು ಕೂತ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಮೈಕ್ ಈ ಥರ 2 ಮೈಕ್ ಇಡ್ಬೋದು ಆರಾಮಾಗಿ. ಕಾನ್ಸೆಪ್ಟು ನೋಡಿ. ಇದೇ ಸ್ಟ್ಯಾಂಡ್ ಇಲ್ಲೊಂದು ಇಟ್ಬಿಟ್ಟು ಈ ಕಡೆಗೆ ಎಳ್ಕೊಂಡ್ರೆ, ಇನ್ ಕೇಸ್ ಇದು ಸ್ವಲ್ಪ ನಾವು ಒಂದ್ಸಲ ಕಡೆ ಎಳ್ಕೊಂಡು ಇಬ್ಬರು ಕಷ್ಟಪಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ 2 ಮೈಕ್ ಆಗ್ಬೋದು ಒಟ್ಟಿಗೆ. ಸೊ ಇದು ಸ್ಟ್ಯಾಂಡು 1,500 2 ಸಾವಿರ ರೂಪಾಯಿ ಆಗುತ್ತೆ. ಎಷ್ಟು ಕೊಟ್ಟಿರೋದೇ ಮರ್ತೋಗಿದೆ, ತುಂಬ ದಿನ ಆಗಿದೆ ತರಿಸ್ಬಿಟ್ಟು. ನೆಕ್ಸ್ಟು ಈ ಮೈಕನ್ನು ಅನ್ಬಾಕ್ಸ್ ಮಾಡ್ತೀನಿ. ಈ ಆಡಿಯೋ ಇಂಟರ್ಫೇಸ್ ಏನಿದೆ ಇದನ್ನು ಕೊನೆಗೆ ಇಟ್ಕೋತೀನಿ. ಸೊ ಇದು ಹೆವಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಾಡಕ್ಟ್. ಇನ್ನೂ ಕಡಿಮೆದು ಕೂಡ ಸಿಕ್ತಿತ್ತು, ಬಟ್ ಹೆಂಗೂ ತೊಗೋತಾ ಇದ್ದೀವಿ, ಸ್ವಲ್ಪ ಚೆನ್ನಾಗಿರೋದು ತರಿಸೋಣ ಅಂದ್ಬಿಟ್ಟು ಇದನ್ನು ತರಿಸಿದೆ. ಆ್ಯಕ್ಚುಲಿ ನೋಡೋಕೆ ಹೋದರೆ ಇದರ ಬೆಲೆ ಸ್ವಲ್ಪ ಕಡಿಮೆನೇ ಆಯಿತಾ. ಆಡಿಯೋ ಇಂಟರ್ಫೇಸ್ದು ಯೂಶ್ವಲಿ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ, ಯಾಮಾದ್ ಬರುತ್ತೆ. ದೊಡ್ಡ ಮ್ಯೂಸಿಕ್ ಮಾಡೋರೆಲ್ಲ ಇಟ್ಟಿರ್ತಾರಲ್ವ, ದೊಡ್ಡದೆಲ್ಲ ಹೆಂಗಿಟ್ಟಿರ್ತಾರೆ, ಅದು ಇನ್ನೂ ಹೆಂಗಿರುತ್ತೆ ಅಂತೀರ. ಇದು ಒಂಥರ ಪಾಡ್ಕ್ಯಾಸ್ಟಿಗೆ ಒಂಥರ ಒಂದು ಲೆವೆಲಿಗೆ ಬೇಸಿಕ್ಕೆ ಆಯಿತಾ. ನಮ್ಮ ಪರ್ಪಸಿಗೆ ಬೇಜಾನಾಯಿತು. ಸೊ ಇದನ್ನು ಪಕ್ಕಕ್ಕೆ ಇಡ್ತೀನಿ. ಸೊ ನೆಕ್ಸ್ಟು ಈ ಮೈಕನ್ನು ಡೈರೆಕ್ಟಾಗಿ ಅನ್ಬಾಕ್ಸ್ ಮಾಡೋಣ. ಪಾಡ್ ಮೈಕು ಮ್ಯಾನುಫ್ಯಾಕ್ಚರ್ ಆಗಿರೋದು 2024 ನವೆಂಬರ್, ಇಂಪೋರ್ಟ್ ಆಗಿರೋದು 2025, ಹೊಸ ಮಾಡೆಲ್ಲೇ. ಸೊ ಅನ್ಬಾಕ್ಸ್ ಮಾಡೋಣ. 3 ಅನ್ಬಾಕ್ಸ್ ಮಾಡೋಕ್ಕಿದೆ. ಸೊ ಓಪನ್ ಮಾಡಿದ್ರೆ ನಮಗೆ ಇದರೊಳಗಡೆ ಇನ್ನೊಂದು ಬಾಕ್ಸ್ ಸಿಗ್ತಾಯಿದೆ. ಈ ಬಾಕ್ಸ್ ಮೇಲೆ ಇಲ್ಲಿ ನೋಡಿ, ಈ ಥರ ಪಾಡ್ ಮೈಕ್ ಅಂತ ಬರೆದಿದೆ. ನೋಡಿದೇನೋ ಸ್ಪೆಸಿಫಿಕೇಷನ್ಸ್, 2 years ವಾರಂಟಿ ಅಂತೆ, ರಗ್ಗಡ್ ಬಿಲ್ಡು, ಬ್ರಾಡ್ಕಾಸ್ಟ್ ಕ್ವಾಲಿಟಿ, ಇಂಟರ್ನಲ್ ಪಾಪ್ ಫಿಲ್ಟರ್. ಇಂಟರ್ನಲ್ ಪಾಪ್ ಫಿಲ್ಟ್ರ್ ಇದೆಯಂತೆ. ಸೊ ಪಾಪ್ ಫಿಲ್ಟ್ರ್ ಅವಶ್ಯಕತೆ ಇಲ್ಲ ಹಂಗಾದ್ರೆ ನಮಗೆ. ಇಂಟರ್ನಲ್ ಪಾಪ್ ಫಿಲ್ಟ್ರ್ ಇದೆ ಅಂತ ಅಂದರೆ, ಪಾಪ್ ಫಿಲ್ಟ್ರ್ ಅಂತಂದ್ರೆ ಏನಿಲ್ಲ, ನಿಮಗೆ ಮೈಕ್ ಮುಂದ್ಗಡೆ ಕಪ್ಪಗೊಂದು ರೌಂಡಿಗೆ ಹಾಕಿರ್ತಾರೆ ಗೊತ್ತಾ, ಸ್ಪಾಂಜ್ ಥರ, ಅದು ಇಂಟರ್ನಲ್ಲಿ ಇದೆಯಂತೆ. ಬೆಂಕಿ ಅಲ್ವಾ, ನಾವು ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಅದರೊಳಗಡೆ ಏನಿಲ್ಲ, ಜಸ್ಟ್ ಸಪೋರ್ಟಿಗೆ ಅಷ್ಟೇ. ಇದು ಒಂದು ಯೂಸರ್ ಮ್ಯಾನ್ಯುಯಲ್ಲು, ಸಿಲಿಕಾನ್ ಇದು ಕೊಟ್ಟಿದ್ದಾರೆ ಮಾಯಿಶ್ಚರ್ ಅಬ್ಸರ್ವ್ ಮಾಡೋದಕ್ಕೆ. ಏನೋ ಡೈರೆಕ್ಟಾಗಿ, ಓ ಮೈ ಗಾಡ್, ಈ ಸ್ಟ್ಯಾಂಡ್ ಏನು ತಡೆಯುತ್ತೆ ಇಲ್ವಾ ಗುರು? ಇದು ಏನು ವೆಯ್ಟ್ ಇದೆ ಅಂತೀರಾ ಇದು? ಯಪ್ಪ, ನಿಜ ಅಂದ್ಕೊಂಡಿರಲಿಲ್ಲ ಈ ಲೆವೆಲ್ ವೆಯ್ಟ್ ಇದೆ ಅಂತ. ಈ ಸ್ಟ್ಯಾಂಡ್ಗಳು ತಡಿತಾವ ಗುರು? ಇದು ಕಷ್ಟ ಇದೆ. ಎಷ್ಟು ವೆಯ್ಟ್ ಇದೆ ಗುರು ಇದು? ನಿಜ ನನಗೆ ಐಡಿಯಾ ಕೂಡ ಇರಲಿಲ್ಲ ಇಷ್ಟು ವೆಯ್ಟ್ ಇರುತ್ತೆ ಅಂತ. ಆನೆಸ್ಟ್ಲಿ ಈ ಲೆವೆಲ್ ವೆಯ್ಟಾ? ಇದ್ರ ಮೇಲೆ ಏನೂ ಇಲ್ಲ ವೆಯ್ಟ್, ಏನಿಲ್ಲ ಅಂದರೂ 1 kg ಮೇಲಿದೆ. ಇದು 100% 1 kg ಮೇಲಿದೆ. ಹಿಂಗೆ ಎಕ್ಸ್ಪ್ಲೇನ್ ಮಾಡಲಿ ನಾನು ನಿಮಗೆ. 1 kg ಮಿನಿಮಮ್ ಇದೆ ಇದು. ಕ್ಯೂ ಎ ಪಾಸ್ಟ್ ಅದು ಬಿಟ್ಟರೆ ಬೇರೆ ಏನೂ ಸಿಗ್ತಿಲ್ಲ ನಿಮಗೆ. ಯೂಸರ್ ಮ್ಯಾನುವಲ್ ಬಿಟ್ಟರೆ
ಬೇರೆ ಏನೂ ಇಲ್ಲ ನೋಡಿ, ಡೈರೆಕ್ಟಾಗಿ ನಮಗೆ ಇದಕ್ಕೆ ಅಟ್ಯಾಚ್ ಆಗುತ್ತೆ. ಅಲೆಕ್ಸ್ ಅಯ್ಯೋ ಏನು ಬಿಟ್ಟಿದೆ ನೋಡಿಲಿ, ಇಲ್ಲಿ ನೋಡಿಲಿ. ನನಗೆ ಯಾಕೋ ಈ ಸ್ಟ್ಯಾಂಡ್ ಚೇಂಜ್ ಮಾಡ್ಬೇಕಾ ಅಂತ ತರಿಸಿ ತುಂಬ ದಿನ ಆಗಿದೆ, ರಿಟರ್ನು ಆಗಲ್ಲ ಇದು. ನೋಡಿ ಹಿಂಗೆ ಹಾಕ್ಕೊಂಡ್ರೆ ಮುಗೀತು. ನನಗೆ ಯಾಕೋ ಡೌಟ್ ಇಲ್ಲ, ಟೈಟ್ ಮಾಡ್ಬೋದಾ ಇದನ್ನ? ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡಿಲ್ಲಿ. ಹಾಂ ಟೈಟ್ ಮಾಡಿ ನೋಡ್ತೀನಿ. ತಡೆಯಲ್ಲ, ಪಕ್ಕ ತಡೆಯಲ್ಲ ಇದು. ಇಲ್ಲಿ ನೋಡಿಲ್ಲಿ. ಓ ಗೋವಿಂದ, ಚಾನ್ಸೇ ಇಲ್ಲ ಗುರು. ಇಲ್ಲಿ ನೋಡಿಲ್ಲ, ಆಗೋದೇ ಇಲ್ಲ ಇದು, ತಡಿತಾನೆ ಇಲ್ಲ ಇದು. ಯಪ್ಪ ಏನು ಮಾಡ್ತೀಯ ಗುರು ಇದಕ್ಕೆ? ಏನು ಮಾಡ್ಬೇಕು ಗೊತ್ತಾ? ಓನ್ಲಿ ಆಪ್ಷನ್ ಈ ಥರ ಮಾಡಬೇಕಷ್ಟೆ. ಫುಲ್ ಕೊನೆ ಹಾಕೋಕ್ಕಾಗಲ್ಲ, ಮಧ್ಯೆಲ್ಲ ಹಾಕೋಬೇಕು ನಾನು. ಸೊ ಈ ಮೈಕ್ನೆಲ್ಲ ಸ್ವಲ್ಪ ಹತ್ತಿರ ಇಟ್ಕೋಬೇಕಾಗತ್ತೆ, ಹಿಂಗೆ ಈ ಥರ. ಕಷ್ಟ ನೋಡಿ, ಇಷ್ಟು ಇಟ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಇಷ್ಟು ಅದು ಅಲ್ಲಾಡ್ತೈತೆ. ಗಾಡ್ ಯಾಕೆ ಹಿಂಗಾಯ್ತು ಗುರುವೇ? ನೋಡೋಣ. ನನಗೆ ನೋಡು ಅಲ್ಲಾಡೋತಿಲ್ಲ, ನೋಡಿಲ್ಲಿ ದಬಾಕಳದೆ ಇಲ್ಲ, ಪರವಾಗಿಲ್ಲ. ಇದು ಒಂಚೂರು ಅಲ್ಲಾಡೋದು ಏನು ತೊಂದರೆ ಇಲ್ಲ, ಬಟ್ ಆದರೂ ಸಾಲಿಡ್ ಆಗಿದೆ. ಒಂಚೂರು ಆ ಕಡೆ ಒಂಚೂರು ಕೆಳಗೆ ಬಿತ್ತು ಅಂದರೂ ಏನೂ ಆಗೋಲ್ಲ, ಆ ಥರ ಇದೆ ಬಿಲ್ಡು. ನಮಗೆ ಒಂಚೂರು ಉದ್ದ ಇರೋ ಥರ ಇದ್ದಿದ್ದರೆ ಚೆನ್ನಾಗಿ ಕಾಣೋದು. ಬಟ್ ಏನು ಮಾಡ್ತೀರಾ, ಬೇರೆ ಆಪ್ಷನ್ ಇಲ್ವಲ್ಲ. ನಾಟ್ ಸ್ಯಾಟಿಸ್ಫೈಡ್ ಸ್ಟ್ಯಾಂಡಿಂದ. ಸೊ ಈ ಥರ ನಾವು ಎಲ್ಲ ಕಡೆಗೂ ಹಾಕ್ಬೇಕಾಗತ್ತೆ. ಸೊ ಒಂದು ಕೆಲಸ ಮಾಡ್ತೀನಿ, ಈ ಮೂರಕ್ಕೂ ಮೈಕ್ ಹಾಕ್ಬಿಟ್ಟು ಈ ಸ್ಟ್ಯಾಂಡ್ ಅಡ್ಜಸ್ಟ್ ಮಾಡಿ ನೋಡೋಣ ಅಲ್ವಾ, ಚೆನ್ನಾಗಿ ಕಾಣುತ್ತೆ ಹಂಗೆ ಅಂತ ನೋಡಿ. ಇಷ್ಟು ಪಕ್ಕದಲ್ಲೇ ಸ್ಟ್ಯಾಂಡ್ ಇದೆ, ಹಿಂಸೆ ಅನ್ನಿಸ್ಬೋದು ಪಾಡ್ಕ್ಯಾಸ್ಟ್ ಮಾಡೋ ಟೈಮಲ್ಲಿ. ನೋಡಿ ಇಷ್ಟಕ್ಕೆ ಇಟ್ಟರೆ ಅಲ್ಲಾಡಲ್ಲ, ಒಂದು ಲೆವೆಲಿಗೆ ಸ್ಟ್ಯಾಂಡಾಗಿ ಕೂತ್ಕೊಳ್ಳುತ್ತೆ. ಬಟ್ ಏನು ಮಾಡ್ತೀರಾ, ಹಿಂಗೆ ಔಟ್ರೆ ಓಕೆ ಈ ಥರ ಆದರೆ ನಿಲ್ಲುತ್ತೆ. ಓಕೆ ಬನ್ನಿ, 3 ಮೈಕನ್ನು ಸೇಮ್ ಇದೇ ರೀತಿ ಅನ್ಬಾಕ್ಸ್ ಮಾಡೋಣ. ಆಮೇಲೆ ಕೊನೆಗೆ 3 ಮೈಕನ್ನು ಸೆಟಪ್ ಮಾಡ್ತೀನಿ. ಮೈಕ್ನ ಕ್ವಾಲಿಟಿ ಕೂಡ ಡೈರೆಕ್ಟಾಗಿ ಕ್ಯಾಮ್ರಾಗೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ, ಕ್ವಾಲಿಟಿ ಯಾವ ಥರ ಬರುತ್ತೆ ಅಂತ. ವೆಯ್ಟ್ ಮಾಡಿ. ಸೊ ಇದರಲ್ಲೂ ಸೇಮ್ ಯೂಸರ್ ಮ್ಯಾನ್ಯುಯಲ್ ಎಲ್ಲ ಸಿಗ್ತಾಯಿದೆ. ಡೈರೆಕ್ಟಾಗಿ ಮೈಕು. ಏನು ಭಾರ ಐತೆ ಗುರು ಇದು, ಸರಿ ಭಾರ ಇದೆ, ನಂಬಲ್ಲ ನೀವು. ಕೈಲಿ ಇಟ್ಕೊಂಡ್ರೆ ವರ್ಕೌಟ್ ಮಾಡ್ತಾರೆ ಗೊತ್ತಾ, ಡಂಬಲ್ ಇಟ್ಕೊಂಡು 1 kg 1-2 kg ಸೇಮ್ ಹಂಗೆ ಐತೆ. ಯಪ್ಪ ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಈಗ ಅಂತಿರ್ತೀರ, ಈ ಮೈಕ್ ಯಾಕೆ ತಗೊಳಕ್ಕೆ ಹೋದ್ರಿ ಬ್ರೋ, ಬೇರೆ ಆಪ್ಷನ್ ಇತ್ತು ಅಂತ. ಬಟ್ ನನಗೆ ಇದ್ರದ್ದು ಕ್ವಾಲಿಟಿ ನಾನು ಕೇಳಿಸ್ಕೊಂಡೆ, ಕೆಲವು ಜನ ಯೂಸ್ ಮಾಡ್ತಿರೋದನ್ನ. ನನಗೆ ನನ್ನ ವಾಯ್ಸಿಗೆ ಇದು ಸರಿ ಹೋಗಬಹುದು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತರಿಸಿರೋದು. ಏನಿಲ್ಲ, ಇದು ರೇಟೇನು ತುಂಬ ಜಾಸ್ತಿ ಅಲ್ಲ ಬೇರೆ ಮೈಕ್ಗಳಿಗೆ ಕಂಪೇರ್ ಮಾಡೋದಕ್ಕೆ ಹೋದರೆ. ನಂದು ಯಾವುದೋ ಬರುತ್ತೆ ಗುರು, ನನಗೆ ಹೆಸರು ಮರ್ತೋಯ್ತು. ಒಂದು ಮೈಕಿಗೆ 40,000 ರೂಪಾಯಿ ಇದೆ, ಒಂದು ಮೈಕಿಗೆ. ಹೆವಿ ಜನ, ಆಲ್ಮೋಸ್ಟ್ ಎಲ್ಲ ಪಾಡ್ಕ್ಯಾಸ್ಟರ್ಸು ಅದನ್ನೇ ಯೂಸ್ ಮಾಡೋದು. ಇಲ್ಲೊಂದು ಇಮೇಜ್ ಕೊಡ್ತೀನಿ, ಬೇಕಾರೆ ನೋಡ್ಕೊಳ್ಳಿ, ಹೆಸರನ್ನು ಹಾಕ್ತೀನಿ. ಆ ಒಂದು ಮೈಕಿಗೆ 35,000-40,000 ರೂಪಾಯಿ. ನಾನು ಯೋಚನೆ ಮಾಡಿದೆ, ಅಲ್ಲ ಗುರು, ಒಂದು ಮೈಕಿಗೆ 35,000-40,000 ಕೊಡೋದ, ಪಾಡ್ ಮೈಕೆ ಸಾಕು, 10,000-12,000 ರೂಪಾಯಿ ಆಗುತ್ತೆ, ಅದರಲ್ಲಿ ಒಂದು 3 ಮೈಕ್ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡು ನಾನು ತೊಗೊಂಡಿದ್ದು. ಏನಕ್ಕೆ ಅಂದರೆ ನೋಡಿ, ನಮ್ಮದು ಸ್ಟುಡಿಯೋದಲ್ಲಿ ಆಲ್ಮೋಸ್ಟ್ ತುಂಬ ಸೈಲೆಂಟ್ ಆಗಿರುತ್ತೆ. ಸೊ ಹೊರಗಡೆ ನಾಯ್ಸ್ ಎಲ್ಲ ಕ್ಯಾಚ್ ಆಗೋಲ್ಲ. ಸೊ ಅದರಿಂದ ನಮಗೆ ಆ ಲೆವೆಲ್ ಎಕ್ಸ್ಪೆನ್ಸಿವ್ ಮೈಕು ಅವಶ್ಯಕತೆ ಏನಿದೆ ಅಂತ ಅನ್ನಿಸ್ಲಿಲ್ಲ. ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಯಾಕೆ, ಆಲ್ರೆಡಿ ಇದಕ್ಕೆ ಹೆವಿ ಖರ್ಚು ಮಾಡ್ತಾಯಿದ್ದೀವಿ, ಅದ್ರ ಮೇಲೆ ಯಾಕೆ ಇನ್ನೂ ಅಂದ್ಕೊಂಡು ಸಾಕು ಇದೆ ಅಂತ ಡಿಸೈಡ್ ಮಾಡಿದೆ. ಇನ್ನೂ ನಾನು ಇದಕ್ಕೆ XLR ಕೇಬಲ್ ಹಾಕಬೇಕು. ಕೇಬಲ್ ಹಾಕ್ಬಿಟ್ಟು ಇನ್ನೂ ತಡೆಯುತ್ತಾ ಅದು ಇನ್ನೂ ಸ್ವಲ್ಪ ವೆಯ್ಟ್ ಇರುತ್ತೆ. ಏನು ಕತೆ, XLR ಕೇಬಲ್ ಹಾಕಿದ್ಮೇಲೆ ಏನಾದ್ರು ಬ್ಯಾಲೆನ್ಸ್ ಔಟ್ ಆಗುತ್ತೆ, ಅದ್ರ ವೆಯ್ಟ್ ಎಲ್ಲ ಇಲ್ಲಿಗೆ ನಾವು ಅಟ್ಯಾಚ್ ಮಾಡಿದ್ಮೇಲೆ ನಿಜ ಗೊತ್ತಿಲ್ಲ, ನೋಡಮ್ಮ. ಇನ್ನೊಬ್ರು ಗೆಸ್ಟಿಗೆ ನಾವು ಇಲ್ಲೇ ಇಡಬೇಕು, ಹಿಂಗೆ ಇಡಬೇಕು ನೋಡಿ, ಆಗ ಪರ್ಫೆಕ್ಟ್ ಆಗುತ್ತೆ. ಮಾಡಬೇಕು ಸ್ವಲ್ಪ, ಅಂದರೆ ನಾವು ಕೂತಿರ್ಬೇಕಾದ್ರೆ ಅದು ಹತ್ರದಲ್ಲೇ ಇರಬೇಕು. ಸ್ವಲ್ಪ ದೂರ ಆಯಿತು ಅಂದರೆ ಇವು ಅಷ್ಟೊಂದು ಕ್ಯಾಚ್ ಮಾಡಲ್ಲ, ಆಯಿತಾ. ಸೊ ಪಾಡ್ಕ್ಯಾಸ್ಟ್ ಮೈಕ್ಗಳಲ್ಲಿ ಹಂಗೆ ಸ್ವಲ್ಪ ಹತ್ರನೇ ಇಟ್ಕೋಬೇಕು. ನಾವು ಮಾತಾಡ್ತಿರ್ತೀವಿ, ಹಿಂಗೆ ಕೂತ್ಕೊಂಡು ಮಾತಾಡ್ತಿರ್ತೀವಿ ಅಂದರೆ ನಾವು ಹೆಂಗೆ ಗುರು ಇಡ್ತೀಯ, ಇದನ್ನ ಕೆಳಗೆ ದಬಾಕೊಳ್ಳೋದು ಬೇರೆ. ಮೋಸ್ಟ್ಲಿ ಈ ಥರ ವಿಚಿತ್ರವಾಗುತ್ತೆ ಸೆಟಪ್ ಅಂದ್ಬಿಟ್ಟೆ. ಮೋಸ್ಟ್ಲಿ ಯಾರೂ ಈ ಥರ ಮೈಕ್ಗಳನ್ನ ಮಧ್ಯೆ ಇಟ್ಕೊಳ್ಳಲ್ಲ ಅಂತ ಕಾಣುತ್ತೆ. ಕೆಲವು ಜನ ಇಟ್ಕೋತಾರೆ ಈ ಥರ ಮೈಕ್ಗಳನ್ನ. ನೋಡಿ ವಿಚಿತ್ರ ಸೆಟಪ್ ಆಗುತ್ತೆ ಇದು ಅಲ್ವಾ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಈ ಪಾಡ್ಕ್ಯಾಸ್ಟ್ ಅಂದರೆ ಹೆಂಗೆ ಗೊತ್ತಾ,
ಮುಂಚೆ ಎಲ್ಲ ಮೇಯ್ನ್ಲಿ ಆಡಿಯೋ ಪಾಡ್ಕ್ಯಾಸ್ಟ್ಗಳು ಬರ್ತಿತ್ತು. ಆಪಲ್ನವ್ರು ಆ್ಯಕ್ಚುಲಿ ಈ ಪಾಡ್ಕ್ಯಾಸ್ಟ್ ಅನ್ನೋ ಒಂದು ವರ್ಡನ್ನು ಇದು ಮಾಡಿದ್ದು, ಏನು ತೊಗೊಂಬಂದಿದ್ದು. ಸೊ ಅವ್ರದ್ದು ಐಪಾಡ್ನಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಈ ಪಾಡ್ಕ್ಯಾಸ್ಟ್ ಅನ್ನೋದು ಕಾನ್ಸೆಪ್ಟ್ ಬಂದಿದ್ದು. ಜಸ್ಟ್ ಆಡಿಯೋ ಕೇಳಿಸ್ಕೊಳ್ಳೋದು, ಅಂದರೆ ಇನ್ನೊಬ್ಬರು ಏನೋ ಕಾನ್ವರ್ಸೇಷನ್ ಆಗ್ತದೆ ಅದನ್ನು ಕೇಳಿಸ್ಕೊಳ್ಳೋ ಥರ. ಈ ವಿಡಿಯೋ ಪಾಡ್ಕ್ಯಾಸ್ಟ್ಗಳೆಲ್ಲ ರೀಸೆಂಟ್ ಅಂದರೆ ಕೆಲವು ಜನ ಇಂಗ್ಲೀಷ್ನಲ್ಲಿ ಕೆಲವು ಜನ ಮಾಡೋಕ್ಕೆ ಶುರು ಮಾಡಿದ್ರಲ್ಲ. ಸೊ ಅಲ್ಲಿಂದ ನಮ್ಮ ದೇಶಕ್ಕೂ ಬಂದಿದೆ. ಈಗಂತೂ ಬರೋರೆಲ್ಲ ಪಾಡ್ಕ್ಯಾಸ್ಟ್ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗೆ ಪಾಡ್ಕ್ಯಾಸ್ಟ್ ಅಂದರೆ ಕ್ಲೀನಾಗಿ ಕಾಣಬೇಕು ಅಂತೇನಲ್ಲ, ಈ ಥರ ಮೈಕ್ಗಳೆಲ್ಲ ಹಿಂಗೆ ಇರುತ್ತೆ. ಕೆಲವು ಜನ ಇಂಗ್ಲೀಷ್ ಪಾಡ್ಕ್ಯಾಸ್ಟ್ ನೀವು ನೋಡಿದ್ರೆ ಮೈಕ್ಗಳೆಲ್ಲ ಹಿಂಗೆ ಇರ್ತವೆ. ಸೊ ಇದೇ ಥರ ಇರಬೇಕಾಗುತ್ತೆ. ಸೊ ಕ್ಯಾಶುವಲಾಗಿ ಕೂತ್ಕೊಂಡ್ಬಿಟ್ಟು ಮಾತಾಡೋದೇ ಪಾಡ್ಕ್ಯಾಸ್ಟ್, ಏನೋ ಒಂದು ವಿಷಯದ ಬಗ್ಗೆ ಕಾನ್ವರ್ಸೇಷನ್ ಮಾಡೋದು. ಓಕೆ, ನೆಕ್ಸ್ಟು ನಾವು XLRನೇ ಅನ್ಬಾಕ್ಸ್ ಮಾಡೋಣ. ಫಸ್ಟು XLR ಕೇಬಲ್ನು ಹಾಕ್ಬಿಡೋಣ ಈ ಮೈಕಿಗೆ. ಸೊ ರೋಡಿಂದ ಪರ್ಚೇಸ್ ಮಾಡಿದ್ದು ನಾನು ಆಗಲಿ ಹೇಳ್ದಂಗೆ ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ ರೋಡಿಂದ XLR ಮೈಕು. ಐ ಲವ್ ರೋಡ್ ಅಂತ ಒಂದು ಸ್ಟಿಕ್ಕರ್ ಬೇರೆ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುವಲ್ ಸಹ ಇದರಲ್ಲಿದೆ. ಸಿಂಪಲ್ ಕೇಬಲ್, ಇದ್ರ ಮೇಲ್ಗಡೆ ಯಾವುದೇ ಪ್ರೈಸ್ ಗೀಸ್ ಏನೂ ಇಲ್ಲ, ಮೋಸ್ಟ್ಲಿ ಇಂಪೋರ್ಟೆಡ್ ಇರಬೇಕು ಮೋಸ್ಟ್ಲಿ. ಸೊ ನಾವು ಇದನ್ನು ಈ ಮೈಕಿ ತಲೆ ಕೆಟ್ಟೋಯ್ತು ನನಗೆ. ಫೀಮೇಲ್ ನನ್ನ ಮೇಲ್ ಪೋರ್ಟ್ ತೆಗ್ಬಿಟ್ಟು ಇಲ್ಲಿಗೆ ಆಗಿ ಹೋಗ್ತಾಯಿದ್ದೆ ಈಗ. ಸೊ ಇಷ್ಟೇ, ಪ್ಲಗ್ ಮಾಡಿ ಈ ಒಂದು ಎಂಡ್ ಏನಿದೆ, ಈ ಕಡೆ ಎಂಡ್ ಇದೆ ಅಲ್ವಾ, 6 ಮೀಟ್ರ್ ಕೇಬಲ್ ಇದು. ಸೊ ಈ ಎಂಡನ್ನು ನಾವು ಆಡಿಯೋ ಇಂಟರ್ಫೇಸ್ಗೆ ಹಾಕಿದ್ರೆ ಆಯಿತು. ಸೊ ಆಡಿಯೋ ಇಂಟರ್ಫೇಸ್ನ ಇಲ್ಲೊಂದು ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಆಮೇಲೆ ನಾನು ತೋರಿಸ್ತೀನಿ ಆಮೇಲೆ, ಆಯಿತಾ. ಓಕೆ, 2 ಕೇಬಲ್ ಆಯಿತು. ಸರ್ಕಸ್ ಆಗ್ತಾಯಿದೆ ಫುಲ್ಲು. ಓಕೆ ಆಯಿತು, 3ದು ಸೆಟಪ್ ಆಯ್ತು. ಈಗ ಕೆಲಸ ಮಾಡ್ತೀನಿ ನಾನೀಗ. ಇಲ್ಲಿಗೆ ಆಡಿಯೋ ಇಂಟರ್ಫೇಸ್ ಇಟ್ಕೊತೀನಿ. ಸೊ ಆಡಿಯೋ ಇಂಟರ್ಫೇಸ್ ಅನ್ಬಾಕ್ಸ್ ಮಾಡೋ ಟೈಮ್ ಈಗ. ಸೊ XLR ಕೇಬಲ್ಲು ನೋಡಿ 3ಕ್ಕೂ ಕನೆಕ್ಟ್ ಆಗಿದೆ. ಆಗಲೇ ಹೇಳ್ದಂಗೆ ಈ ಮೈಕಲ್ಲಿ ನಿಮಗೆ USB ಟೈಪ್ ಸಿ ಇರೋದು ಕೂಡ ಬರುತ್ತೆ, USB ಟೈಪ್ ಸಿ ವಿತ್ XLR ಇರುವಂಥದ್ದು ಕೂಡ ಬರುತ್ತೆ. ಸೊ ನಮಗೆ ಈ ಆಡಿಯೋ ಇಂಟರ್ಫೇಸ್ನ ಅವಶ್ಯಕತೆ ಏನಕ್ಕಿರುತ್ತೆ ಅಂತ ಫಸ್ಟ್ ಹೇಳ್ತೀನಿ ನೋಡಿ. ಯೂಶ್ವಲಿ ನಿಮ್ಮದು ಕ್ಯಾಮ್ರಾದಲ್ಲಿ ಒಂದು ಮೈಕಿನ್ ಪೋರ್ಟ್ ಇರುತ್ತೆ, ಸೊ ಆಕ್ಸಿಂದು. ಸೊ ಡೈರೆಕ್ಟಾಗಿ ಮೈಕಿಂದ ನಿಮ್ಮ ಕ್ಯಾಮ್ರಾಗೆ ನೀವು ಕನೆಕ್ಟ್ ಮಾಡ್ಕೋಬೋದು. ಇನ್ ಕೇಸ್ ನೀವೇನಾದರೂ ಮಲ್ಟಿಪಲ್ ಮೈಕ್ಸನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಆ ಟೈಮಲ್ಲಿ ಈ ಥರ ಆಡಿಯೋ ಇಂಟರ್ಫೇಸ್ನ ಅವಶ್ಯಕತೆ ಇರುತ್ತೆ. ಈ ಎಲ್ಲ ಮೈಕ್ನೂ ಒಂದೇ ಸಲ ಕ್ಯಾಮ್ರಾ ಕನೆಕ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಈ ಥರ ಒಂದು ಇಂಟರ್ಫೇಸ್ ಬೇಕಾಗತ್ತೆ. ಜೊತೆಗೆ ಈ ಆಡಿಯೋ ಇಂಟರ್ಫೇಸ್ ಇನ್ನೊಂದು ಯೂಸ್ ಏನಪ್ಪ ಅಂತ ಅಂದರೆ ಸಿಗ್ನಲ್ ಬೂಸ್ಟ್ ಮಾಡುತ್ತೆ, ಆಯಿತಾ. ಸೊ ಈ ಮೈಕ್ಗಳಿಗೆ ಸ್ವಲ್ಪ ಕ್ವಾಲಿಟಿ, ನೀವು ಮಾತಾಡಿ ಸ್ವಲ್ಪ ಜೋರಾಗಿ ಕ್ರಿಸ್ಪಾಗಿ ಕೇಳಬೇಕು ಅಂದರೆ ಇದರಿಂದ ಪವರ್ ಹೋಗ್ಬೇಕಲ್ವಾ. ಸೊ ಅದಕ್ಕೋಸ್ಕರನೂ ಈ ಒಂದು ಇಂಟರ್ಫೇಸು ಯೂಸ್ ಆಗುತ್ತೆ. ಬನ್ನಿ ಡೈರೆಕ್ಟಾಗಿ ಅನ್ಬಾಕ್ಸನ್ನು ಮಾಡೋಣ. ಇದು ಝೂಮ್ ಅವರು ಪಾಡ್ಕ್ಯಾಸ್ಟ್ಗೆ ಅಂತಲೇ ಬಿಲ್ಡ್ ಮಾಡಿರುವಂಥ ಪ್ರಾಡಕ್ಟು. ಆಗಲೇ ಹೇಳ್ದಂಗೆ 30,000 ರೂಪಾಯಿ ಆಗುತ್ತೆ. ಇದರಲ್ಲಿ ನಮಗೆ ಬಿಲ್ಲೆಲ್ಲ ಹಾಕ್ಕೊಟ್ಟಿದ್ದಾರೆ, ವಾರಂಟಿ ಕಾರ್ಡ್ ಇದೆ, 1 ವರ್ಷ ವಾರಂಟಿ ಅಂತೆ. ಯೂಸರ್ ಮ್ಯಾನ್ಯುವಲ್ಲು ನೋಡ್ತಾ ಇದ್ದೀರಾ, ಯೂಸರ್ ಮ್ಯಾನ್ಯುವಲ್ ಇದೆ. ನಂತರ ನಿಮ್ಗೆ ಇದರಲ್ಲಿ ಒಂದು ಅಡಾಪ್ಟ್ರ್ ಕೊಟ್ಟಿದ್ದಾರೆ. ಸೊ ಇದನ್ನು ಆನ್ ಮಾಡೋದಕ್ಕೆ ಒಂದು ಅಡಾಪ್ಟ್ರು, ಕ್ವಾಲಿಟಿ ಸುಮಾರಾಗಿದೆ. ಇದನ್ನು ಬಿಟ್ಟರೆ ನಮಗೆ ಡೈರೆಕ್ಟಾಗಿ ಈ ಒಂದು ಆಡಿಯೋ ಇಂಟರ್ಫೇಸ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನೋಡ್ತಾ ಇದ್ದೀರಾ, ಇದು ಝೂಮ್ ಅವ್ರದ್ದು ಪಾಡ್ಟ್ರ್ಯಾಕ್ P8 ಆಡಿಯೋ ಇಂಟರ್ಫೇಸ್. ನಾನೀಗ ಅವರೇ ಕೊಟ್ಟಿರುವಂಥ ಈ ಪವರ್ ಅಡಾಪ್ಟ್ರನ್ನ ಪ್ಲಗ್ ಮಾಡ್ತೀನಿ. ಹಿಂದ್ಗಡೆ DC ಇನ್ ಪೋರ್ಟ್ ಇದೆ, ಅದಕ್ಕೆ ನಾವು ಪ್ಲಗ್ ಮಾಡಬೇಕಾಗತ್ತೆ. ನಾವು ಬೇಕು ಅಂದರೆ ಇದನ್ನು ಬ್ಯಾಟ್ರಿ ಮುಖಾಂತರ ಕೂಡ ಆಪ್ರೇಟ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಟೋಟಲ್ 4 ಬ್ಯಾಟ್ರಿ ಹಾಕಿದ್ರೆ ನಾವು ಆರಾಮಾಗಿ ಇದು 4 ಬ್ಯಾಟ್ರಿ ಹಾಕಿದ್ರೆ ವಿತೌಟ್ ಅಡಾಪ್ಟ್ರು ಕೂಡ ನಾವು ಇದನ್ನು ರನ್ ಮಾಡ್ಬೋದು. ಬೇಕು ಅಂದರೆ ಈ DC ಪವರ್ ಅಡಾಪ್ಟ್ರ್ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಆನ್ ಮಾಡ್ಬೋದು. ಸೊ ಆನ್ ಮಾಡ್ತೀನಿ. ಸೊ ಆನ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಡಿಸ್ಪ್ಲೇ ಬರುತ್ತೆ, ಡಿಸ್ಪ್ಲೇ ಇದೆ ಇಲ್ಲಿ ಝೂಮ್ ಅಂತ ಲೋಗೋ ಬಂದ್ಬಿಟ್ಟು ನೋಡಿ ಇಲ್ಲಿ ಈ ಥರ ಇಲ್ಲಿ ಬಟನ್ಸ್ಗಳಿದೆ ಕೆಲವೊಂದು. ಪಾಡ್ಟ್ರ್ಯಾಕ್ P8 ಅಂತ ಬಂತು. ಇಲ್ಲಿ ಟೈಮ್ ಸೆಟ್ ಮಾಡೋದಕ್ಕೆ ಹೇಳ್ತಾ ಇದೆ. ಇಲ್ಲಿ ಕೆಲವೊಂದು LED ಆನ್ ಆಗಿದೆ. ಇನ್ನೊಂದು ಯುನೀಕ್ ವಿಷಯ ಏನಪ್ಪ ಅಂತ ಅಂದರೆ ಈ ಒಂದು ಆಡಿಯೋ ಇಂಟರ್ಫೇಸಿಂದು ನಮಗಿದರಲ್ಲಿ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಸೊ ನಾವು ರೆಕಾರ್ಡ್ ಮಾಡಿದಂಥ ಆಡಿಯೋ
ಈ ಎಸ್ ಟಿ ಕಾರ್ಡಿಗೆ ಡೈರೆಕ್ಟಾಗಿ ರೆಕಾರ್ಡ್ ಕೂಡ ಆಗುತ್ತೆ, ಅಥವಾ ಇಲ್ಲಿಂದ ನೀವು ನಿಮ್ಮ ಪಿ ಸಿಗೆ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ. ಟೈಪ್ ಸಿಯಿಂದ ನಿಮ್ಮ ಕಂಪ್ಯೂಟರ್ಗೆ ಬೇಕಾದರೂ ನೀವು ಇದನ್ನು ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಕಂಪ್ಯೂಟರ್ನಲ್ಲಿ ಆಡಿಯೋ ರೆಕಾರ್ಡ್ ಬೇಕಾದ್ರೆ ಮಾಡ್ಕೋಬೋದು. ಬೇಡ ಅಂದರೆ ಇಲ್ಲೇ ಈ ಎಸ್ ಟಿ ಕಾರ್ಡ್ನಲ್ಲೇ ನೀವು ಆಡಿಯೋ ರೆಕಾರ್ಡ್ ಬೇಕಾದ್ರೆ ಮಾಡ್ಕೋಬೋದು. ಅಥವಾ ಈ ಒಂದು ಏನು ಇಂಟರ್ಫೇಸ್ ಇದೆ ಇದರಿಂದ ಡೈರೆಕ್ಟಾಗಿ ನೀವು ಕ್ಯಾಮ್ರಾಗೆ ಆಕ್ಸ್ ಕೇಬಲ್ನ ಕನೆಕ್ಟ್ ಮಾಡೋ ಮುಖಾಂತರ ಬೇಕಾದರೂ ಕ್ಯಾಮ್ರಾದಲ್ಲೇ ಬೇಕಾದ್ರೆ ನೀವು ಆಡಿಯೋನ ರೆಕಾರ್ಡ್ ಮಾಡ್ಬೋದು. ಮಲ್ಟಿಪಲ್ ಆಪ್ಷನ್ಸ್ಗಳಿದ್ದಾವೆ. ಸೊ ಬನ್ನಿ ಇದು ಹೆಂಗೆ ಕೆಲಸ ಮಾಡುತ್ತೆ ಇದನ್ನೆಲ್ಲ ಕನೆಕ್ಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಟೈಮ್ನ ಸೆಟ್ ಮಾಡಿಬಿಡೋಣ. ಟಚ್ ಸ್ಕ್ರೀನ್ ಹಂಗಂತ ಇದು. ಸೊ 2025 ಏಪ್ರಿಲ್ 30. ಟೈಮ್ ಬಂದುಬಿಟ್ಟು 3:08 PM. ಈ ಥರ ಕೆಲವೊಂದು ಇಂಟರ್ಫೇಸ್ ಇರುತ್ತೆ. ಎಷ್ಟು ಮೈಕ್ ಕನೆಕ್ಟ್ ಮಾಡಿದ್ದೀವಿ ಅದನ್ನೆಲ್ಲ ತೋರಿಸುತ್ತೆ. ಈ ಒಂದು ಏನು ಬಟನ್ಸ್ ಇದೆ ಅಲ್ವಾ, ಸೊ ಇದೇನಪ್ಪ ಅಂದರೆ ನಾವು ಇದಕ್ಕೆ ಕೆಲವೊಂದು ಮ್ಯೂಸಿಕ್ಗಳನ್ನು ಅಸೈನ್ ಮಾಡ್ಬೋದು, ಆಯಿತಾ. ಸೊ ನಾನು ಆಡಿಯೋ ಪಾಡ್ಕಾಸ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಇಲ್ಲಿಗೊಂದು ಮ್ಯೂಸಿಕ್, ಇಂಟ್ರೋ ಮ್ಯೂಸಿಕ್ ಇರುತ್ತೆ ಕೆಲವು ಜನದ್ದು. ಇಲ್ಲಿಗೆ ಅಸೈನ್ ಮಾಡಿದ್ರೆ ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇಂಟ್ರೋ ಮ್ಯೂಸಿಕ್ ಪ್ಲೇ ಆಗುತ್ತೆ ಆಟೋಮೆಟಿಕ್ಕಾಗಿ. ಇಲ್ಲಿ ಇನ್ನೇನಾದರೂ ಒಂದೇನೋ ಫನ್ನಿ ಮ್ಯೂಸಿಕ್ ಮಧ್ಯದಲ್ಲಿ ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ಇನ್ನೊಂದಕ್ಕೆ ಅಸೈನ್ ಮಾಡ್ಬೋದು. ಅದನ್ನು ಪ್ರೆಸ್ ಮಾಡಿದ್ರೆ ಫನ್ನಿ ಒಂದೇನೋ ಮ್ಯೂಸಿಕ್ ಪ್ಲೇ ಆಗುತ್ತೆ. ಆ ಥರ ನಾವು ಟೋಟಲ್ 9 ಬಟನ್ಸ್ಗಳಿದೆ. ಅದನ್ನೆಲ್ಲದಕ್ಕೂ ಒಂದು ಆಡಿಯೋನ ನಾವು ಅಸೈನ್ ಮಾಡ್ಬೋದು. ಮತ್ತು ಈ ಆಡಿಯೋ ಇಂಟರ್ಫೇಸ್ಗೆ ನಾವು ಟೋಟಲ್ 6 ಮೈಕ್ಗಳನ್ನು ಕನೆಕ್ಟ್ ಮಾಡ್ಕೋಬೋದು. 6 ಡಿಫ್ರೆಂಟ್ XLR ಇನ್ ಪೋರ್ಟ್ಗಳು ನಮಗೆ ಸಿಗ್ತಾ ಇದೆ. ನಾವು ಈ XLRಗೆ ನಾರ್ಮಲ್ ಡೈನಮಿಕ್ ಮೈಕ್ನ ಬೇಕಾದ್ರೆ ಹಾಕೋಬೋದು. ಡೈನಮಿಕ್ ಮೈಕ್ ಅಂದರೆ ನಮಗೆ ಅದಕ್ಕೆ ಆ ಮೈಕ್ಗೆ ಎಕ್ಸ್ಟರ್ನಲ್ ಪವರ್ನ ಅವಶ್ಯಕತೆ ಇರಲ್ಲ, ಆಯಿತಾ. ಇನ್ನು ಫ್ಯಾಂಟಮ್ ಮೈಕು ವಿತ್ ಪವರು ಅಂದರೆ ಇದರಿಂದ ಪವರು ಮೈಕಿಗೆ ಹೋಗುತ್ತೆ, ಅಲ್ಲಿಂದ ನಮಗೆ ಔಟ್ಪುಟ್ ಬರುತ್ತೆ, ಆಯಿತಾ. ಅಂದರೆ ಈ ಮೈಕಿಗೆ ಎಲೆಕ್ಟ್ರಿಸಿಟಿ ಬೇಕಲ್ವಾ, ಸೊ ಅದನ್ನು ಇಲ್ಲಿಂದ ಪ್ರೊಡ್ಯೂಸ್ ಮಾಡುತ್ತೆ, ಇಲ್ಲಿಂದ ಕೊಡುತ್ತೆ, ಪ್ರೊಡ್ಯೂಸ್ ಅಲ್ಲ ಕೊಡುತ್ತೆ ಇಲ್ಲಿಂದ. ಸೊ ಫ್ಯಾಂಟಮ್ ಪವರ್ ಮೈಕನ್ನು ಸಹ ನೀವು ಬೇಕಾದರೆ ಯೂಸ್ ಮಾಡ್ಬೋದು. ಅದನ್ನು ವಿಲ್ ಸ್ವಿಚ್ ಮಾಡೋದಕ್ಕೆ ಬಟನ್ ಸಹ ಕೊಟ್ಟಿದ್ದಾರೆ. ನಾರ್ಮಲ್ ಡೈನಾಮಿಕ್ ಮೈಕು ಅಥವಾ ಕಂಡೆನ್ಸರ್ ಮೈಕನ್ನು ನೀವು ಬೇಕಾದರೆ ಇಲ್ಲೇ ಸ್ವಿಚ್ ಮಾಡ್ಕೋಬೋದು. ನೀವೇನಾದರೂ ಫೋನ್ ಕಾನ್ವರ್ಸೇಷನ್ ಮುಖಾಂತರ ಯಾರ ಹತ್ರನಾದರೂ ಪಾಡ್ಕಾಸ್ಟಲ್ಲಿ ಮಾತಾಡಬೇಕು ಅಂದರೆ ಅದಕ್ಕೂ ಸಹ ಆಪ್ಷನ್ನ ಕೊಟ್ಟಿದ್ದಾರೆ ಇಲ್ಲಿ ಫೋನ್ ಕನೆಕ್ಟ್ ಮಾಡೋದಕ್ಕೆ. ನಂತರ ನಿಮ್ಗೆ ಇಲ್ಲಿ ಟೋಟಲ್ 6 ಹೆಡ್ಫೋನ್ ಪೋರ್ಟ್ಗಳು ಸಹ ಇದೆ, ಆಯಿತಾ. ಸೊ ಇದನ್ನು ನೀವು ಮಲ್ಟಿಪಲ್ ರೀಸನ್ಸಿಗೆ ಯೂಸ್ ಮಾಡ್ಬೋದು. ಒಂದು ಪಾಡ್ಕಾಸ್ಟ್ನಲ್ಲಿ ಕೂತಿರೋವ್ರಿಗೇ ಹೆಡ್ಫೋನ್ ಕೊಟ್ಬಿಟ್ಟು ನೀವು ಕೆಲವು ಜನ ನೋಡಿರ್ತೀರ ಪಾಡ್ಕಾಸ್ಟಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಮಾತಾಡ್ತಿರ್ತಾರೆ, ಅವ್ರು ಮಾತಾಡೋದು ನಿಮ್ಗೆ ಹೆಡ್ಫೋನಲ್ಲಿ ಕೇಳ್ತಿರುತ್ತೆ. ಆ ಥರ 6 ಮೈಕ್ ಇದ್ದರೆ 6 ಜನ ಇದ್ದರೆ 6 ಮೈಕ್ಗಳನ್ನ ಒಬ್ಬರಿಗೆ ಕೊಟ್ಬಿಟ್ಟು ನಾವು ಹೆಡ್ಫೋನ್ನ 6 ಜನಕ್ಕೂ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಮತ್ತು ಈ 6 ಸಹ ವಾಲ್ಯೂಮ್ ನಾವಿಲ್ಲೇ ಕಂಟ್ರೋಲ್ ಮಾಡ್ಬೋದು. ವಾಲ್ಯೂಮಿಗೆ ಡಿಫ್ರೆಂಟ್ ಮೈಕ್ 1, ಮೈಕ್ 2, ಮೈಕ್ 3ಗೆ ಅಂದರೆ ಹೆಡ್ಫೋನಿಗೆ ಎಷ್ಟು ವಾಲ್ಯೂಮ್ ಆಗಬೇಕು ಅಂದ್ಬಿಟ್ಟು ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಇನ್ನು ಈ ಏನಿದೆ ಸ್ಲೈಡರ್ ಇದೆ ಅಲ್ವಾ, ಸೊ ಇದೇನಪ್ಪ ಅಂತ ಅಂದರೆ ನಾವು ಮೈಕ್ ಲೆವೆಲ್ನ ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಬೇಕು ಅಂತ ಅಂದರೆ ನಾವು ಮ್ಯೂಟ್ನ ಸಹ ಇಲ್ಲೇ ಮಾಡ್ಬೋದು, ಮೈಕನ್ನು ಮ್ಯೂಟ್ ಇಲ್ಲೇ ಮಾಡ್ಬೋದು. ಆನ್ ಏರ್ ಅಂತ ಅಂದರೆ ಡೈರೆಕ್ಟಾಗಿ ರೆಕಾರ್ಡ್ ಆಗುತ್ತೆ. ಅಂದರೆ ಆನ್ ಏರ್ ಅಂತ ಅಂದರೆ ಇಲ್ಲಿಂದ ಹೊರಗಡೆಗೆ ಆಡಿಯೋ ಹೋಗುತ್ತೆ, ಆಯಿತಾ. ಅಂದರೆ ಈ ಇಂಟರ್ಫೇಸಿಂದ ಹೊರಗಡೆಗೆ ಅಂದರೆ ಅದು ಪಿ ಸಿಗಾಗಿರ್ಬೋದು ಅಥವಾ ಕ್ಯಾಮ್ರಾಗಾಗಿರ್ಬೋದು, ಅಲ್ಲಿಗೆ ಆಡಿಯೋ ಔಟ್ಪುಟ್ ಹೋಗುತ್ತೆ. ಮ್ಯೂಟ್ ಮಾಡಿದ್ರೆ ಆಡಿಯೋ ಈ ಒಂದು ಮೈಕಿನ ಮಾತ್ರ ಆಡಿಯೋ ಸ್ಟಾಪ್ ಆಗುತ್ತೆ. ಆ ರೀತಿ ಕಂಪ್ಲೀಟ್ ಕಂಟ್ರೋಲ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಜೊತೆಗೆ ರೆಕಾರ್ಡ್ ಮಾಡೋದಕ್ಕೆ ಇಲ್ಲಿ ಆಲ್ರೆಡಿ ಒಂದು SD ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ ಹೇಳ್ದಂಗೆ. ಅದನ್ನು ರೆಕಾರ್ಡ್ ಮಾಡೋದಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ಆಡಿಯೋ ರೆಕಾರ್ಡ್ ಆಗಿ ಶುರು ಆಗುತ್ತೆ. ಸ್ಟಾಪ್ ಮಾಡ್ಬೋದು, ಮಾರ್ಕ್ ಮಾಡ್ಬೋದು, ಪ್ಲೇ ಪಾಸ್ ಕೂಡ ಮಾಡ್ಬೋದು, ಆಯಿತಾ. ಇಲ್ಲೇ ಪ್ಲೇ ಆಗುತ್ತೆ ಆಡಿಯೋ. ಸೊ ಆ ರೀತಿ. ಅದು ಬಿಟ್ಟರೆ ಇಲ್ಲಿ ನೋಡಿ, ಇಲ್ಲಿ ಇನ್ನೂ 2 ಲೆಫ್ಟು ರೈಟು ನಿಮಗೆ ಇನ್ನೊಂದು ದೊಡ್ಡದು ಇದು ಬರುತ್ತೆ. 4.5 mm ಅನ್ಕೋತೀನಿ, 4.5 ಯಾವುದೋ ದೊಡ್ಡದು ಆಡಿಯೋ ಇದು ಬರುತ್ತೆ. ಅದನ್ನು ಪ್ಲಗ್ ಮಾಡೋದಕ್ಕೂ ಸಹ ನಮಗೆ ಆಪ್ಷನ್ನ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಹಿಂಗಡೆ ನಮಗೆ ಕೆನ್ಸಿಂಗ್ಟನ್ ಪೋರ್ಟ್ಸ್ ಸಹ ಕೊಟ್ಟಿದ್ದಾರೆ, ಏನಕ್ಕೆ ಯೂಸ್ ಆಗುತ್ತೋ ದೇವ್ರನ್ನ ಗೊತ್ತಿಲ್ಲ. ಸೊ ಟೋಟಲ್ ಇಷ್ಟು ಪೋರ್ಟ್ಗಳು ಸಿಗ್ತಾಯಿದೆ ನೋಡಿ. ನಮಗೆ ಪಾಡ್ಕಾಸ್ಟಿಗೆ ಇದು ಬೇಜಾನಾಯಿತು, ಆಯಿತಾ. 6 ಜನ ಕೂತರೂ ನಾವು ಆರಾಮಾಗಿ ಇದರಲ್ಲಿ ಮ್ಯಾನೇಜ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ನಾವು ಈಗ ಮೈಕನ್ನು ಪ್ಲಗ್ ಮಾಡೋಣ. ಸೊ ಇದು ಮೈಕ್ ನಂಬರ್ 1 ಪ್ಲಗ್ಗಿ ಮಾಡೋಣ. ಸೊ ಪ್ಲಗ್ ಆಯಿತು ಒಂದು ಮೈಕು. ಇದು ಮೈಕ್ ನಂಬರ್ 2, ಇದನ್ನು ಪ್ಲಗ್ ಮಾಡೋಣ. ಪ್ಲಗ್ ಆಯಿತು. ಇದು ಮೈಕ್ ನಂಬರ್ 3. ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ
ಇಲ್ಲಿ ನೋಡಿ ಎಲ್ಲ ಮೈಕ್ ಮೇಲೂ ಆ ಸ್ಲೈಡರ್ ಇದೆ ಅಲ್ವಾ, ಕಲರ್ ಕೋಡ್ ಮಾಡಿದ್ದಾರೆ. ಸೊ ಸೇಮ್ ಕಲರ್ ಕೋಡ್ ಈ ಕಡೆನೂ ಇದೆ, ಸೇಮ್ ಕಲರ್ ಕೋಡು. ಸೊ ನಂಬರ್ 1 to 1 ಒಂದನೇ ಮೈಕಿಗೆ ಏನು ಕಲರ್ ಇದೆ ಅದು ಇಲ್ಲೇ ರೆಡ್ ಕಲರು, ಇಲ್ಲೂ ಅದೇ ರೆಡ್ ಕಲರ್ ಇದೆ. ಈ ಒಂದು ವಾಲ್ಯೂಮ್ ಅಪ್ ಡೌನ್ ಮಾಡೋದಕ್ಕೂ ಸೇಮ್ ಅದೇ ಕಲರ್ ಯೂಸ್ ಮಾಡಿದ್ದಾರೆ. ಸೊ ಒಂಥರ ತುಂಬ ಯುನೀಕಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ಇದರಲ್ಲಿ ನೋಡಿ, ಈಗ ಹಲೋ ನೋಡ್ಬೋದು ನೀವೀಗ ಆಡಿಯೋ ಪಿಕಪ್ ಆಗ್ತಾಯಿದೆ. 3 ಮೈಕಲ್ಲೂ ಆಡಿಯೋ ಪಿಕಪ್ ಆಗ್ತಾಯಿದೆ. ಐ ಹೋಪ್ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೋತೀನಿ. ಸೊ 3 ಮೈಕಲ್ಲೂ ಆಗ್ತಾಯಿದೆ. ನನಗೆ ಬೇಡ ಅಂತ ಅಂದರೆ ನೋಡಿ, ನಾನು 2 ಮೈಕನ್ನು ನಾನು ಸ್ಲೈಡ್ ಮಾಡಿದೆ ಅಂತಂದರೆ ಬರೀ ಮೊದಲನೇ ಮೈಕಿಂದ ವಾಲ್ಯೂಮ್ ಪಿಕ್ ಆಗ್ತಾಯಿದೆ. ಅದನ್ನು ಬೇಕಾದ್ರೆ ನಾನು ಆಫ್ ಮಾಡ್ಬೋದು. ಸೊ 2ನೇ ನಾನು ಮಾಡಿದೆ ಅಂತ 2 ಕೂಡ ನೋಡಿ ಮೈಕಿಂದ ವಾಲ್ಯೂಮ್ ಪಿಕ್ ಆಗ್ತಾಯಿದೆ. ಈಗ 3 ಮಾಡಿದೆ ಅಂದರೆ 3 ಸಹ ವಾಲ್ಯೂಮ್ ಪಿಕ್ ಆಗ್ತಾಯಿದೆ. ಸೊ ಆ ರೀತಿ ನಾನೀಗ ಏನು ಮಾಡ್ತೀನಿ ಅಂತ ಅಂದರೆ ಡೈರೆಕ್ಟಾಗಿ ಇಲ್ಲಿಂದ ಕ್ಯಾಮ್ರಾ ಕನೆಕ್ಟ್ ಮಾಡಿ ಕ್ವಾಲಿಟಿ ಹೆಂಗೆ ಬರುತ್ತೆ 3 ನಾನು ನಿಮಗೆ ತೋರಿಸ್ತೀನಿ. ನಾನು ಇದಕ್ಕೋಸ್ಕರ ಅಂತಲೇ ಒಂದು ಆಕ್ಸ್ ಕೇಬಲ್ನ ಕೂಡ ತರಿಸಿದ್ದೀನಿ. ನಾನೇನು ಮಾಡ್ತೀನಿ ಅಂತ ಅಂದರೆ ಈ ಆಡಿಯೋ ಇಂಟರ್ಫೇಸಲ್ಲಿರುವಂಥ ಹೆಡ್ಫೋನ್ ಜಾಕ್ ಇದೆ ಅಲ್ವಾ, ಸೊ ಅದರಲ್ಲಿ ಯಾವುದಾದ್ರೂ ಒಂದಕ್ಕೆ ಟೋಟಲ್ 6 ಇದೆ. ಸೊ 6 ಮೈಕಿಗೆ 6 ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ. ಸೊ ನಾನು ಒಂದಕ್ಕೆ ಇದನ್ನು ಪ್ಲಗ್ ಮಾಡಿ ಇನ್ನೊಂದು ಸೈಡನ್ನು ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ತೀನಿ. ಸೊ ನಿಮಗೆ ಈ ಮೈಕಲ್ಲಿ ಏನು ಕೇಳಿಸುತ್ತೆ, ಸೊ ಈಗ ನಿಮಗೂ ಸಹ ಕೇಳುತ್ತೆ. ಸೊ ಪ್ಲಗ್ ಮಾಡಿದ್ದೀನಿ. ಆಲ್ರೆಡಿ ನಿಮಗೆ ಸ್ವಲ್ಪ ಕೇಳಿಸ್ತಾ ಇರ್ಬೋದು, ಕರ್ಕಶವಾಗಿ ಕೇಳ್ತಾ ಇರುತ್ತೆ 100%. ಸ್ವಲ್ಪ ಜೋರಾಗಿ ಕೇಳುತ್ತೆ ನಿಮಗೆ, ಆಯಿತಾ? ಸೊ ನೋಡಿ, ಹಿಂಗೆ ಕೇಳುತ್ತೆ ಜೋರಾಗಿ, ಕರ್ಕಶವಾಗಿ ಕೇಳ್ತಿರ್ಬೋದು. ಹಲೋ ಮೈಕ್ ಟೆಸ್ಟಿಂಗ್ 1 2 3, ಮೈಕ್ ಟೆಸ್ಟಿಂಗ್ 1 2 3. ಸೊ ನಾನು ಈಗ ಈ ಮೈಕನ್ನು ಡೈನಮಿಕ್ ಮೋಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಆಯಿತಾ? ಸೊ ಕಂಡೆನ್ಸರ್ ಮೈಕ್ ರೀತಿ ಯೂಸ್ ಮಾಡಿದ್ರೆ ಫ್ಯಾಂಟಮ್ ಪವರ್ ನಾನು ಮಾಡ್ತೀನಿ ನಾನೀಗ. ಸೊ ನೋಡಿ, ಫ್ಯಾಂಟಮ್ ಪವರ್ ನಾನು ಮಾಡಿದ್ರೆ ನಿಮಗೆ ಈ ರೀತಿ ಕೇಳುತ್ತೆ. ತುಂಬ ಕ್ರಿಸ್ಪಾಗಿ, ತುಂಬ ಕ್ಲಿಯರಾಗಿ ಕೇಳ್ತಾ ಇರ್ಬೋದು. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ನಾನಿಲ್ಲಿ ಮಾತಾಡೋದು ಆ 2 ಮೈಕಲ್ಲೂ ಸಹ ಈಗ ಕೇಳ್ತಾ ಇರ್ಬೋದು. ಏನಕ್ಕೆ ಅಂತ ಅಂದರೆ, ಈ ಮೈಕಲ್ಲಿ ಫ್ಯಾಂಟಮ್ ಪವರ್ ಆನ್ ಮಾಡಿದ್ದೀನಿ, ಬಟ್ ಅದರಲ್ಲಿ ಡೈನಮಿಕ್ ಮೈಕ್ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದೆ. ಆ 2 ಮೈಕನ್ನು ಸಹ ನಾನೀಗ ಫ್ಯಾಂಟಮ್ ಪವರ್ ಆನ್ ಮಾಡ್ತೀನಿ. ಸೊ ನಿಮಗೆ ಈಗ ಕೇಳ್ತಿರ್ಬೋದು ತುಂಬ ಕ್ರಿಸ್ಪಾಗಿ, ತುಂಬ ಕ್ಲಿಯರಾಗಿ. ಇದು ಮೈಕ್ ನಂಬರ್ 1. ನಾನು ಈ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಕಂಫರ್ಟಬಲ್ ಆಗಿ. ನಾನು ಬೇಕು ಅಂದರೆ ಹೆಡ್ಫೋನ್ನ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು, ಆಗಲೇ ಹೇಳಿದ್ನಲ್ಲ. ಸೊ ಏನು ಮಾಡ್ತೀನಿ, ಈ ಒಂದು ಹೆಡ್ಫೋನ್ನ ಇನ್ನೊಂದು ಹೆಡ್ಫೋನ್, ಟೋಟಲ್ 6 ಹೆಡ್ಫೋನ್ಸ್ ಹಾಕಿದೆ, ಯಾವುದು ಬೇಕಾದ್ರೆ ಕನೆಕ್ಟ್ ಮಾಡ್ಕೋಬೋದು. ಸೊ ಇದಕ್ಕೊಂದು ಕನೆಕ್ಟ್ ಮಾಡ್ತೀನಿ. ಸೊ ನಾನು ಮಾತಾಡ್ತಿರೋದು ನನಗೆ ಕೇಳ್ತಾ ಇದೆ. ನಾನು ಬೇಕು ಅಂತ ಅಂದರೆ ವಾಲ್ಯೂಮನ್ನು ಅಪ್ ಡೌನ್ ಸಹ ಮಾಡ್ಬೋದು. ನಿಮಗೂ ಸಹ ವಾಲ್ಯೂಮ್ ಅಪ್ ಡೌನ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಈ ಕೇಬಲ್ನ ಈ ಮೈಕ್ 1ಗೆ ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿ ಕ್ಯಾಮ್ರಾ ಹಾಕಿದ್ದೀನಲ್ವಾ. ಸೊ ಈಗ ವಾಲ್ಯೂಮ್ ಅಪ್ ಡೌನ್ ಮಾಡಿದ್ರೆ ನಿಮಗೂ ಸಹ ಕೇಳುತ್ತೆ ನೋಡಿ. ವಾಲ್ಯೂಮ್ ಡೌನ್ ಮಾಡಿದೆ ನಿಮಗೂ ಕಡಿಮೆ ಆಗ್ತಾ ಇರುತ್ತೆ, ವಾಲ್ಯೂಮ್ ಅಪ್ ಮಾಡಿದೆ ನಿಮಗೂ ಜಾಸ್ತಿ ಆಗ್ತಿರುತ್ತೆ. ಸೊ ಆ ಒಂದು ಕಂಟ್ರೋಲ್ನ ಸಹ ನಮಗಿಲ್ಲಿ ಕೊಟ್ಟಿದ್ದಾರೆ. ಸೊ ನನಗೆ ಕೇಳ್ತಾ ಇದೆ, ನಾನು ಏನು ಮಾತಾಡ್ತೀನಿ ನನಗೂ ಕೇಳ್ತಾ ಇದೆ, ನಿಮಗೂ ಸಹ ತುಂಬ ಕ್ರಿಸ್ಪಾಗಿ ಕ್ಲಿಯರಾಗಿ ಕೇಳ್ತಾ ಇದೆ ಅಂತ ಅನ್ಕೋತೀನಿ. ಮತ್ತೊಮ್ಮೆ ನಾನು ಡೈನಮಿಕ್ ಮೈಕಿಗೆ ಆನ್ ಮಾಡಿದ್ರೆ ಎಷ್ಟು ಕರ್ಕಶವಾಗಿ ಕೇಳುತ್ತೆ ಫುಲ್ ನೋಡಿ. ಡೈನಮಿಕ್ಕಿಂದು ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನೋಡಿ, ಇಷ್ಟು ದೂರ ಇದ್ರೂ ಪಿಕ್ ಆಗ್ತದೆ, ಇಷ್ಟು ದೂರದಿಂದ ಕೂಡ ಕೇಳ್ತಾ ಇದೆ ಅದು, ಆಯಿತಾ? ನೋಡಿ, ಇಷ್ಟು ದೂರ ಇದ್ದರೂ ಕೇಳ್ತಾ ಇದೆ, ಇಷ್ಟು ದೂರ ಇದ್ದರೂ ಕೇಳ್ತದೆ ನನಗೆ. ಇಷ್ಟು ದೂರ ಇದ್ದರೆ ತುಂಬ ಜೋರಾಗಿ ಕೇಳ್ತಾ ಇದೆ. ಬಟ್ ನಾನು ಅದೇ ಫ್ಯಾಂಟಮ್ ಮೋಡ್ ಹಾಕಿದ್ರೆ ನೋಡಿ, ಇಷ್ಟು ಹತ್ರ ಇದ್ದರೆ ತುಂಬ ಚೆನ್ನಾಗಿ ಕೇಳುತ್ತೆ, ದೂರ ಬಂದರೆ ಕೇಳೋದೇ ಇಲ್ಲ, ತುಂಬ ಬಂದರೆ ಕೇಳೋದೇ ಇಲ್ಲ. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ, ನಿಮಗೆ ಎನ್ವಿರಾನ್ಮೆಂಟಲ್ ನಾಯ್ಸನ್ನು ಪಿಕ್ ಮಾಡಲ್ಲ. ನಾವು ತುಂಬ ಕಂಫರ್ಟಬಲಾಗಿ ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಆರಾಮಾಗಿ ನೋಡಿ ಈ ಥರ ಇಟ್ಕೊಂಡ್ಬಿಟ್ಟು ಪಾಡ್ಕಾಸ್ಟನ್ನು ಆರಾಮಾಗಿ ಮಾಡ್ಬೋದು. ನೋಡಿ, ಒಂದು ಲೆವೆಲಿಗೆ ಪಿಕ್ ಆಗುತ್ತೆ ಇದರಿಂದ ಆಡಿಯೋ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಷಯ ಮಾತ್ರ ಅಲ್ಲಿಟ್ಕೋಬೇಕು ನಾವು. ಸೊ ಮಾಡ್ಬೇಕಾದ್ರೆ ಈ ಮೈಕು ಗೆಸ್ಟ್ ಏನು ಕೂತಿರ್ತಾರೆ ಅವರ ಮುಂದೆನೇ ಕ್ಲೋಸಲ್ಲಿ ಇರಬೇಕು, ಇಷ್ಟು ಹತ್ರ, ಅಟ್ಲೀಸ್ಟ್ ಇಷ್ಟು ಹತ್ರನಾರ ಇರಬೇಕು, ಆಯಿತಾ? ಸೊ ಇಲ್ಲಾಂದರೆ ಸ್ವಲ್ಪ ನೀವು ದೂರದಲ್ಲಿ ಇಟ್ಬಿಟ್ರಿ ಅಂತಂದರೆ, ಇಷ್ಟಿಟ್ಟು ದೂರದಲ್ಲಿ ಇಟ್ಬಿಟ್ರಿ ಅಂದರೆ ಅಷ್ಟು ಕ್ಲಿಯರಾಗಿ ಕೇಳಲ್ಲ, ನಿಮ್ಗೆ ಕೇಳೋದೇ ಇಲ್ಲ. ಫುಲ್ಲು ದೂರದಲ್ಲಿ ಏನೋ ಮೈಕ್ ಇಟ್ಟಿದ್ದಾರೆ, ದೂರದಲ್ಲಿ ಮಾತಾಡ್ತಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಸೊ ಈ ಜಾಗದಲ್ಲಿ ನಾವು ಆರಾಮಾಗಿ ಇಷ್ಟು ಕಂಫರ್ಟಬಲಾಗಿ ಕೂತ್ಕೊಂಡು ಮಾತಾಡ್ಬೋದು. ಬಟ್ ಇದೆಲ್ಲ ಒಂಥರ ಮೆಸ್ಸಿ ಅನಿಸುತ್ತೆ, ಬಟ್ ಯೂಶ್ವಲಿ ಪಾಡ್ಕಾಸ್ಟ್ಗಳೆಲ್ಲ ಹಂಗೇ ಮೆಸ್ಸಿಯಾಗೇ ಇರುತ್ತೆ. ಸೊ ಎರಡನೇ ಮೈಕಿಗೆ ಬರ್ತೀನಿ. ಸೊ ಈ ಮೈಕ್ ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಕೇಳುತ್ತೆ, ಕಂಫರ್ಟಬಲಾಗಿ ಕೂತ್ಕೊಂಡು ನಾವು ಆರಾಮಾಗಿ ಮಾತಾಡ್ಬೋದು. ಗೆಸ್ಟ್ ನಂಬರ್ 1 ಇಲ್ಲಿ ಕೂತ್ಕೋತಾರೆ.
ಮತ್ತು ಏನು ಸಮಾಚಾರ, ಈ ರೀತಿ ಆರಾಮಾಗಿ ಈ ಕಡೆ ಕೂತಿರೋ ಮತ್ತು ಏನು ಸಮಾಚಾರ ಹಿಂಗೆ ಮಾತಾಡ್ಬೋದು. ಸೊ ಇದು ಮೈಕ್ ನಂಬರ್ 2, ಈ ಕಡೆ ಮೈಕ್ ನಂಬರ್ 3. ಎಲ್ಲಾರ ಕೂತಿದ್ದಾರೆ ಅಂದರೆ ನೋಡಿ, ಮೈಕನ್ನು ನಾವು ಹತ್ರ ಇಟ್ಕೋಬೋದು, ಕಂಫರ್ಟಬಲ್ ಆಗಿ ಹೆಡ್ಫೋನ್ ಇಟ್ಟಿರ್ತೀನಿ. ಸೊ ಇನ್ನೊಬ್ಬರು ಈ ಥರ ಕೂತ್ಕೊಂಡು ಆರಾಮಾಗಿ ಮಾತಾಡ್ಬೋದು. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲದನ್ನು ಕೂಡ ಆಡಿಯೋ ಕೇಳಿದೆ ಅಂತ ಅನ್ಕೋತೀನಿ ಚೆನ್ನಾಗಿ. ಬಟ್ ಸ್ಟ್ಯಾಂಡಿಂದಂತೂ ತುಂಬ ತಲೆನೋವು. ಸೊ ಪ್ರಿಫರಬಲಿ ನಾವು ಇದನ್ನು ಫ್ಯಾಂಟಮ್ ಮೋಡಲ್ಲೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಹೆವಿ ರಿಸ್ಕಿ ಫ್ಯಾಂಟಮ್ ಮೋಡಲ್ಲಿ ಯೂಸ್ ಮಾಡೋದು. ಏನಕ್ಕೆ ಅಂದರೆ ಮೈಕ್ ಸ್ವಲ್ಪ ಗೆಸ್ಟ್ ಯಾರು ಬಂದೋ ದೂರ ಏನಾದ್ರು ಮಾಡಿಬಿಟ್ರು ಅಂತ ಅಂದರೆ ಹೆವಿ ಹಿಂಸೆ. ಆಮೇಲೆ ನೀವು ಏನು ಮಾಡ್ತೀರ ಆಮೇಲೆ ಪೋಸ್ಟಲ್ಲಿ. ಅದೇ ರೀಸನಿಗೆ ಎಲ್ಲರೂ ಈ ಕಾಲರ್ ಮೈಕ್ ಹಾಕ್ಬಿಡ್ತಾರೆ. ಇಲ್ಲಿದೆ ಅಲ್ವಾ ಕಾಲರ್ ಮೈಕ್, ನಾನು ಹಾಕಿದ್ದೀನಿ ಈಗ. ಸೊ ಎಲ್ಲರೂ ಅದನ್ನು ಹಾಕ್ಬಿಡ್ತಾರೆ ಸೇಫರ್ ಸೈಡ್ ಅಂದ್ಬಿಟ್ಟು, ಮೈಕ್ ಅಲ್ಲಾದರೂ ಅಟ್ಲೀಸ್ಟ್ ರೆಕಾರ್ಡ್ ಆಗಲಿ ಅಂದ್ಬಿಟ್ಟು. ಬಟ್ ಇದಾಕ್ರೆ ಇನ್ನೂ ಸ್ವಲ್ಪ ಪ್ರೊಫೆಷ್ನಲ್ಲಾಗಿ ಕಾಣುತ್ತೆ ನಂಗೆ ಅನ್ನಿಸ್ದಂಗೆ. ನೋಡಿ ಈ ಸ್ಟ್ಯಾಂಡ್ ಹಂಗೆ ಏನು ಬಿದೋ ಹಂಗಾಗಿದೆ ಇದು. ಸವಾಸಲ್ಲ. ಐ ಹೋಪ್ ನಿಮಗೆ ಈಗ ಕ್ವಾಲಿಟಿ ಗೊತ್ತಾಗಿದೆ ಅನ್ಕೋತೀನಿ. ಸಖತ್ತಾಗಿದೆ ಅಲ್ವಾ, ಬೆಂಕಿದೆ ಅಲ್ವಾ, ಎಲ್ಲರೂ ಕೇಳಿಸ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ತುಂಬ ಕ್ರಿಸ್ಪಾಗಿ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಸೊ ಹಿಂಗೆ ಕೇಳುತ್ತೆ ಈ ಮೈಕು. ನೋಡ್ರಪ್ಪ, ನಿಮಗೆ ಪಾಡ್ಕಾಸ್ಟ್ ಮಾಡಬೇಕು ಅಂತ ಯಾರು ಪ್ಲ್ಯಾನ್ ಇದ್ದವರು, ನಿಮಗೆ ಕ್ವಾಲಿಟಿ ಇಷ್ಟ ಆಗಿದೆ ಅಂದರೆ ಈ ಥರ ಒಂದು ಮೈಕನ್ನೇ ಪರ್ಚೇಸ್ ಮಾಡ್ಬೋದು. ಬಟ್ ಈ ಡೈನಾಮಿಕ್ ಮೋಡಲ್ ಹೆಂಗೆ ಕೇಳೋದೋ ಗೊತ್ತಿಲ್ಲ ನಿಮಗೆ. ಆರಾಮಾಗಿ ಕನೆಕ್ಟ್ ಆಗುತ್ತೆ. ಇಷ್ಟು ದೂರದಲ್ಲಿ ಕೂತ್ಕೊಂಡು ಬೇಕಾದ್ರೆ ನಾವು ಮಾತಾಡ್ಬೋದು. ನಂಗೆ ಅನಿಸುತ್ತೆ ನಿಮಗೆ ಕರ್ಕಶವಾಗಿ ಕೇಳ್ತಿರ್ಬೋದು. ಇದನ್ನು ಹಾಕಿದ್ರೆ ಪ್ರಾಬ್ಲಮ್ ಏನಪ್ಪ ಅಂದರೆ, ನಾನು ಇಲ್ಲಿ ಮಾತಾಡಿದ್ದು ಆ 2 ಮೈಕಲ್ಲೂ ಕೂಡ ಪಿಕ್ ಆಗುತ್ತೆ, ವಿಚಿತ್ರವಾಗಿ ಕೇಳುತ್ತೆ, ಅದೇ ಪ್ರಾಬ್ಲಮ್. ಬಟ್ ಇಷ್ಟು ದೂರ ಇದ್ರೂ ಆರಾಮಾಗಿ ನಿಮಗೆ ಬರ್ತಾ ಇರುತ್ತೆ. ಸೊ ಇಷ್ಟೇ ಡಿಫ್ರೆನ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಇಷ್ಟರಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಕಮೆಂಟ್ ಮಾಡಿ, ಆಯಿತಾ. ನನಗೆ ಈ ಥರ ವೀಡಿಯೋ ಮಾಡೋದಕ್ಕೆ ತುಂಬ ಇಷ್ಟ. ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಈ ಥರ ವೀಡಿಯೋನ ಪ್ರತಿ ಸಲ ಮಾಡೋದು. ಲಾಸ್ಟ್ ಟೈಮ್ ನಾನು ಸರ್ವರ್ದೊಂದು ವೀಡಿಯೋ ಮಾಡಿದ್ದೆ, ನಿಮ್ಮಲ್ಲಿ ತುಂಬ ಜನಕ್ಕೆ ಅದು ಇಷ್ಟ ಆಗಿತ್ತು. ಇದು ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಈ ಎಲ್ಲ ಪ್ರಾಡಕ್ಟನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಬೇಕಾದ್ರೆ ಚೆಕ್ ಮಾಡಿ ನೋಡಿ.